So, hello everyone, welcome to all my YouTube channel. So ನಾವು previous class ಅಲ್ಲಿ mental ability PYQ series for the upcoming KPSC exam ಬಗ್ಗೆ ನಾವು series ನ ಮಾಡ್ತಿದ್ವಿ. ಸೊ ನಾವು previous class ಅಲ್ಲಿ ನಾವು ಟೋಟಲ್ ಇವಾಗಿನವರೆಗೆ ನಾವು ಟೋಟಲ್ 5 ಕ್ಲಾಸ್ ಮುಗಿಸಿದ್ದೇವೆ. ಸೊ ಇದರಲ್ಲಿ ಇವತ್ತು 6ನೇ ಕ್ಲಾಸ್ ನಾವು ಮಾಡ್ತಾ ಇದ್ದೀವಿ. ಸೊ ನಿಮಗೆ ಗೊತ್ತಿರಬೇಕು, ಸೊ ಜಾನ್ವರಿ ಮಂತ್ ಅಲ್ಲಿ ಸೊ ಆಲ್ಮೋಸ್ಟ್ ಏನು ಅಂತ KPSC ಎಕ್ಸಾಮ್ ನಡೀಬಹುದು. ಸೊ ಅದರದ್ದು ಬೇಸರ ಮೇಲೆ KPSC ಎಕ್ಸಾಮ್ ರಿಲೇಟೆಡ್ ನಾವು ಏನಂದ್ರೆ ಸಂಭಾವ್ಯ ಪ್ರಶ್ನೆಗಳು ಅಂದ್ರೆ ಬರುವಂಥದ್ದು ಪ್ರಶ್ನೆಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಸೊ ಈ ಸೀರೀಸ್ ಕಂಟಿನ್ಯೂ ಆಗಿ 56ನೇ ಕ್ಲಾಸ್ ಆಗಿದೆ. ಸೊ ಯಾರ್ಯಾರು ಕ್ಲಾಸ್ನ ನೋಡಿಲ್ಲ, ಸೊ ದಯವಿಟ್ಟು ಒಂದ್ಸಲ ನೋಡ್ಕೊಂಬಂದ್ರೆ ನಿಮಗೆ ಸೊ KPSCಲಿ ಯಾವ ಥರ ಕ್ವಶನ್ಸ್ನ ಕೇಳ್ತಾರೆ, ನಿಮಗೆ ಅದನ್ನು ಯಾವ ಥರ ಟ್ಯಾಕಲ್ ಮಾಡಬೇಕು ಅಂತ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇವು PYQ ಸೀರೀಸ್ನ ನೀವು ಅಪ್ಲೈ ಮಾಡೋದ್ರಿಂದ ಅಂದರೆ PYQ ಸೀರೀಸ್ನ ನೀವು ಬಿಡಿಸೋದ್ರಿಂದ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ ಮತ್ತು ಅದನ್ನು ಹೇಗೆ ಬಿಡಿಸೋದು, ಟೈಮಿಂಗ್ ಹೆಂಗೆ ಮೇಂಟೈನ್ ಮಾಡೋದಂತ. ಸೊ ಭಾಳಷ್ಟು ಇಂಪಾರ್ಟೆಂಟ್ PYQ ಸೀರೀಸ್ನ ಬಿಡಿಸೋದು ಭಾಳ ಇಂಪಾರ್ಟೆಂಟ್ ಅಂತ. ಸೊ ನೋಡೋಣ ಇವತ್ತು ಕ್ಲಾಸಲ್ಲಿ ಏನೇನಿದೆ ಕ್ವಶನ್ಸು. ಲೆಟ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಕ್ವಶನ್. ಇಲ್ಲಿ ನೋಡಿ ಏನಂತ ಕೊಟ್ಟಿದ್ದಾರೆ ಫಸ್ಟ್ ಕ್ವಶನ್. ಇಫ್ ದ ಎವರೇಜ್ ಆಫ್ ದ 20 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಇಸ್ 36 ದೆನ್ ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ಅಂತ. 20 ಸತತ ಬೆಸ ಸಂಖ್ಯೆಗಳ ಸರಾಸರಿ 36 ಆಗಿದ್ದರೆ ಚಿಕ್ಕ ಸಂಖ್ಯೆಯನ್ನು ಕಂಡಿಡ್ರಿ ಅಂತ. ಸೊ ನಿಮ್ಗೆ ಗೊತ್ತಿರಬೇಕು, ಈಗ ಬೆಸ ಸಂಖ್ಯೆ ಅಂದರೆ ನಾವು 1, 3 ಕರೆಕ್ಟಲ್ಲ, 5, 7 ಈ ಥರ ಸಮಥಿಂಗ್ ಬರುತ್ತೆ ಕರೆಕ್ಟಲ್ಲ. ಈಗ ನೋಡ್ರಿ ನಾವು ಎಕ್ಸ್ ಅಂತ ತೊಗೊಂಡಿರ್ತೀವಿ ಅಂದರೆ ಈಗ 1ಅನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ 3 ಬರ್ಬೇಕಾದ್ರೆ ನೋಡ್ಬೇಕು x+2. ಸೊ ಮತ್ತೆ ಇದು 5 ಬರ್ಬೇಕಂದ್ರೆ x+4 ಅಂತ 1ಅನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದರೆ. ಸೊ ಇದರಲ್ಲಿ ಇದು 1ಅನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ 1ರಲ್ಲಿ 2 ಕೂಡಿಸಿದ್ರೆ 3 ಬರುತ್ತೆ. ಅಂದರೆ ಯಾವಾಗಲೂ ನಾವು ಬೆಸ ಸಂಖ್ಯೆ ಮಾಡಬೇಕಾದ್ರೆ ನಮಗೆ ಒಂದು ಸಂಖ್ಯೆಯಲ್ಲಿ ನಾವು ಸಮ ಸಂಖ್ಯೆಗಳನ್ನು ಕೂಡಿಸಾಗೆ ಬೆಸ ಸಂಖ್ಯೆ ಬರುತ್ತೆ. ಅದೇ ಥರ ಒಂದು ನೋಡಿ ಇಲ್ಲಿ ಒಂದು 9 ಇದೆ. 9 ಅಂದರೆ ಏನು x+8 ಅಂತ ಕರೆಕ್ಟಲ್ಲ, ಈ ಥರ ಮಾಡಬೇಕು. ಸೊ ಇದನ್ನೇ ನೀವು ಬರ್ಕೋಬೇಕು ಇಲ್ಲಿ ಏನೇನಿದೆ ಅಂತ ಕರೆಕ್ಟಲ್ಲ. ಸೊ ಇಲ್ಲಿ ನೋಡಿ ನಮಗೆ 20 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ನೇದಾಗಿ x+x+2 x+4 ಪ್ಲಸ್ ಡ್ಯಾಶ್ ಎಲ್ಲಿ ತನಕ. ಇಲ್ಲಿ ನೋಡಿ ಇಲ್ಲಿಂದ 2ರಿಂದ ಸ್ಟಾರ್ಟ್ ಆಗಿ ಅದನ್ನೆಲ್ಲ ಎಲ್ಲಿ ತನಕ ಹೋಗುತ್ತೆ x+38 ತನಕ ಹೋಗುತ್ತೆ. ಯಾಕಂದರೆ 19 38 ಇಲ್ಲಿ ತನಕ 19 ಸಂಖ್ಯೆಗಳಾದವು. ಸೊ ಇದೊಂದು ಕೂಡಿಸಿ ಒಂದು ಎಕ್ಸ್ನ ಕೂಡಿಸಿ 20 ಸಂಖ್ಯೆ ಅದು. ಸೊ ನಮಗೆ 20 ಬೆಸ ಸಂಖ್ಯೆಗಳಿದ್ದಾರೆ, ಅದಕ್ಕೆ x+38 ಆಯಿತು. ಸೊ ಇಲ್ಲೇನು x+38 ಅಂತ. ಸೊ ಎಷ್ಟು ಸಂಖ್ಯೆಗಳು ಟೋಟಲು 20 ಈಸ್ ಈಕ್ವಲ್ ಟು ನಮಗೇನು ಇಲ್ಲಿ ಟೋಟಲ್ ಅವುಗಳದ್ದು ಎವರೇಜ್ ಏನು ಕೊಟ್ಟಿದ್ದಾರೆ 36 ಅಂತ. ಆದ್ದರಿಂದ ಇಲ್ಲಿ ನೋಡಿ ಈ 20ನ ಆ ಕಡೆ ಸೈಡ್ ಗುಣಾಕಾರ ಮಾಡಿರಿ ನಮಗೇನಾಗುತ್ತೆ, ಇದನ್ನು ಮತ್ತೆ ಬರೀರಿ x+x+2 ಪ್ಲಸ್ x+4 ಪ್ಲಸ್ ಡ್ಯಾಶ್ ಸೊ x+38 ಅಂತ ಈಸ್ ಈಕ್ವಲ್ ಟು 20 × 36 726 ಆಯಿತು, 720 ಆಯಿತು ಕರೆಕ್ಟಲ್ಲ. ಸೊ ಇಲ್ಲಿ ನಿಮಗೆ ಒಂಥರ ಸಮಾಂತರ ಶ್ರೇಣಿ ಟೈಪ್ ಕಾಣುತ್ತೆ ನೋಡಿರಿ. ಮೊದಲನೇದಾಗಿ ಎಕ್ಸ್ ಇದೆ, ಆಮೇಲೆ x+2 ಆಮೇಲೆ x+4 ಇದು ಸಮಾಂತರ ಶ್ರೇಣಿಯಲ್ಲಿ ನೀವು ನೋಡುತ್ತೀರಿ. ಆದ್ದರಿಂದ ಸಮಾಂತರ ಶ್ರೇಣಿಯಲ್ಲಿ ಇದು ಏನು ಮೊದಲನೇ ಪದ ಅಂದ್ರೆ ಎ ಈಸ್ ಈಕ್ವಲ್ ಟು ಎಕ್ಸ್. ಅದೇ ರೀತಿ ಡಿ ಅಂದ್ರೇನು ಇವೆರಡರ ನಡುವೆ ಡಿಫ್ರೆನ್ಸ್ x+2 ಅಲ್ಲಿ ಎಕ್ಸ್ ತೆಗೆದ್ರೆ ಏನಾಗುತ್ತೆ ನಿಮಗೆ 2 ಆಗುತ್ತೆ. ನೆಕ್ಸ್ಟ್ ಅದೇ ಥರ ನೀವು ಮಾಡ್ಬೋದು ನೋಡಿ, ಮತ್ತೆ ಡಿನೂ ಸೇಮ್ ಬರುತ್ತೆ. x+4 ಅಲ್ಲಿ x+2 ತೆಗೆದ್ರೆ ಅದ್ರ ನಿಮಗೆ 2ನೇ ಸಿಗುತ್ತೆ. ಮತ್ತು ಇದು x+38 ಇದೆ ಇಲ್ಲಿ, ಇದೇನಿದು ಕೊನೆಯ ಪದ ಏನಾಗಿದೆ ಇಲ್ಲಿ TN ಅಂತ. TN ಅಂದರೆ x+38 ಅಂತ. ಅದೇ ಥರ ಇಲ್ಲಿ ಟೋಟಲ್ ಎಷ್ಟು ಸಂಖ್ಯೆಗಳಿದ್ದಾವೆ ಟೋಟಲ್ ಅಂದರೆ 20 ಸಂಖ್ಯೆಗಳಾಗಿದೆ. ಆದ್ದರಿಂದ n = 20 ಅಂತ. ಯಾಕಂದರೆ ಅವನು ಇಲ್ಲೇ ಕೊಟ್ಟಿದ್ದಾನೆ 20 ಕಾನ್ಸಿಕ್ಯೂಟಿವ್ ಅಂತ, ಅದರಿಂದ n = 20. ಸೊ ಇದೇನಿದು ಇವುಗಳದ್ದು ಸಮ್, ಇದು ಟೋಟಲ್ ಸಮ್ ಮೊತ್ತ ಎಷ್ಟಿದೆ 720. ಆದ್ದರಿಂದ ಇದೇನಾಗುತ್ತೆ SN = 720 ಅಂತ. ಈ ಥರ ಬಂದಮೇಲೆ ನಿಮಗೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಒಂದು ಫಾರ್ಮುಲಾ ಬರುತ್ತೆ ಏನಂತ, SN = n/2 ಸೊ A + TN ಈ ಥರನೂ ಒಂದು ಫಾರ್ಮುಲಾ ಬರುತ್ತೆ. ಅಥವಾ SN = n/2 2A + n-1 × DN. ಸೊ ಎರಡು ಫಾರ್ಮುಲಾ ಒಂದೇ, ಏನು ಬೇರೆದಲ್ಲ, ಎರಡು ಫಾರ್ಮುಲಾ ಒಂದೇ. ಇದರಲ್ಲಿ 2A ಇದೆಲ್ಲ, ಇದರಲ್ಲಿ A + A ಬರೆದ್ರೆ ಸೊ ನಿಮಗೆ TN ಫಾರ್ಮುಲಾ ಗೊತ್ತು ಏನಂತ, A + n-1 × D ಅಂತ. ಈ ಫಾರ್ಮುಲಾ ನೀವು ಇಲ್ಲಿ ಹಾಕಿರಿ A + A+ ಬರ್ತಿರಲಿಲ್ಲ. ಇಲ್ಲಿ 2A ಅಂದ್ರೇನು A + A+.
ಅದ್ರಲ್ಲಿ a ಪ್ಲಸ್ n ಮೈನಸ್ ಒನ್ ಇಂಟು ಡಿ ಜಾಗದಲ್ಲಿ ನಾನು ಬರ್ತೀನಿ ಟಿ ಅನ್ನೋದು ಬರ್ತೀನಿ, ಎರಡು ಫಾರ್ಮುಲಾ ಒಂದೇ. ಸೊ ಇದು ನಾನು ಏನೇನಿದೆ ಅಲ್ಲ ಡಾಟಾಗಳನ್ನ ಅದನ್ನು ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ, ಸೊ ನಿಮ್ಗೆ ಆನ್ಸರ್ ಸಿಗ್ಬಿಡುತ್ತೆ ಡೈರೆಕ್ಟಾಗಿ. ಸೊ ಫಾರ್ಮುಲಾ ಏನಿದೆ, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಟಿ ಎನ್ ಅಂತ. ಸೊ ಆದ್ದರಿಂದ ಎಸ್ ಎನ್ ಅಂದ್ರೇನು 720 ವ್ಯಾಲ್ಯೂ, ಎನ್ ಅಂದ್ರೇನು 20 ಡಿವೈಡ್ ಬೈ 2, ಎ ಅಂದ್ರೇನು ಎಕ್ಸ್ ಪ್ಲಸ್ ಟಿ ಎನ್ ಅಂದ್ರೇನು ಎಕ್ಸ್ ಪ್ಲಸ್ 38 ಕೊನೆಯ ಪದ ಆಗಿರೋದು. ಸೊ 2 ಒಂದಲೇ 2 10. ಸೊ 1 0 ನೋಡಿ ಇಲ್ಲಿ 1 0 1 0 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಬೇಕಾದ್ರೆ ನೀಟಾಗಿ ಬರೆದು ಬಿಡ್ತೀನಿ. ಸೊ ಇದು 10, ಸೊ 1 0 ಇದೊಂದು 0 ಕ್ಯಾನ್ಸಲ್ ಆಯ್ತು, ಕರೆಕ್ಟ್ ಅಲ್ಲ. ಸೊ ಅದರಿಂದ 72 ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಪ್ಲಸ್ ಏನಾಗುತ್ತೆ 2x ಆಗುತ್ತೆ ಪ್ಲಸ್ 38 ಅಂತ, ಕರೆಕ್ಟ್ ಅಲ್ಲ. ಮತ್ತೆ ಇಲ್ಲಿ ಈ 38 ಈ ಕಡೆ ಸೈಡ್ ಬಂದು ಮೈನಸ್ ಆದರೆ ಏನಾಗುತ್ತೆ ನಿಮಗೆ 34 ಆಗುತ್ತೆ. ಸೊ 2x ಇಸ್ ಈಕ್ವಲ್ ಟು 34 ಅಂತ. ಸೊ ಎಕ್ಸ್ ಇಸ್ ಈಕ್ವಲ್ ಟು ನಿಮ್ಗೆ ಏನಾಗುತ್ತೆ 17. ಸೊ ಸಣ್ಣ ಪದ ಸ್ಮಾಲೆಸ್ಟ್ ನಂಬರ್ ಯಾವುದು 17 ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಮತ್ತೆ ನೀವು ಕೇಳ್ಬೋದು ಒಂದಂದ್ರೆ ಇಲ್ಲಿ ಎಕ್ಸ್ ತೊಗೊಂಡಿದ್ದು ಎಕ್ಸ್ ವ್ಯಾಲ್ಯೂ 1 ಬರ್ಬೋದು, ಅಲ್ಲ ನಾನು ಒಂದು ಎಕ್ಸಾಂಪಲ್ ತೋರಿಸ್ತೇನೆ ನಿಮ್ಗೆ ನಾವು ಬೆಸಸ್ಗಳನ್ನ ಯಾವ ಥರ ಬರಿತೀವಿ ಅಂತ. ಒಂದು ಸಮ ಸಂಖ್ಯೆಯಲ್ಲಿ ನಾವು ಒಂದು ಬೆಸ ಸಂಖ್ಯೆನ ಕೂಡಿಸಿದಾಗ ಆ ಸಂಖ್ಯೆ ಬೆಸ ಸಂಖ್ಯೆನೇ ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಬರೆದು ಬಿಡ್ತೀನಿ ಬೇಕಿದ್ರೆ ಯಾವ ಥರ ಅಂತ. ಸೊ ಒಂದು ಆಡ್ ನಂಬರಲ್ಲಿ ಒಂದು ಇವೆನ್ ನಂಬರ್ ಕೂಡಿಸಿದ್ರೆ ನಿಮ್ಗೆ ಆಡೇ ಬರುತ್ತೆ, ನೀವು ಬೇಕಾದ್ರೆ ಟ್ರೈ ಮಾಡಿ, ಕರೆಕ್ಟ್ ಅಲ್ಲ. ಇವೆನ್ ಪ್ಲಸ್ ಇವೆನ್ ಏನಾಗುತ್ತೆ ಇವೆನ್ ಆಗುತ್ತೆ, ಕರೆಕ್ಟ್ ಅಲ್ಲ. ಒಂದು ಆಡ್ ಪ್ಲಸ್ ಆಡ್ ಈಸ್ ಈಕ್ವಲ್ ಟು ನಿಮ್ಗೆ ಏನಾಗುತ್ತೆ ಇವೆನ್ ಸಿಗುತ್ತೆ, ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಮತ್ತೆ ಈವೆನ್ ಪ್ಲಸ್ ಆಡು ಸೇಮ್ ಆಡೇ ಬರುತ್ತೆ, ಕರೆಕ್ಟ್ ಆಯ್ತಲ್ಲ. ನೋಡೋಣ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ. ಇದು ಪ್ರಾಬ್ಲಮ್ ಅರ್ಥ ಇದೆ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇದು ನೋಡಿ, ಲುಕ್ ಎಟ್ ದ ಫಾಲೋಯಿಂಗ್ ಸೀರೀಸ್ ಅಂತ. ಈ ಸೀರೀಸ್ ಕೊಟ್ಟಿದ್ದಾರೆ ಒಂದು, ಲುಕ್ ಎಟ್ ದ ಫಾಲೋಯಿಂಗ್ ಸೀರೀಸ್ 1/4 7/12 11/12 5/4 ಅಂತ. ಸೊ ಇಲ್ಲಿ ನೆಕ್ಸ್ಟ್ ಪದ ಯಾವ್ದು ಬರುತ್ತೆ, ವಾಟ್ ನಂಬರ್ ಶುಡ್ ಕಮ್ ನೆಕ್ಸ್ಟ್ ಅಂತ. ಈ ಥರ ಕೊಟ್ಟಾಗ ನೀವು ಹೆಂಗೆ ಮಾಡೋದು ಅಂತಂದರೆ, ಸೊ ನೋಡಿ 1/4 ಇದೆ, 7/12 ಇದೆ, 11/12 ಇದೆ, 5/4 ಇದೆ. ಸೊ ನೆಕ್ಸ್ಟ್ ಪದ ಯಾವ್ದು ಕಂಡಿಟ್ಟು ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, ಇಲ್ಲಿ ಇವುದ್ರದ್ದು ಎಲ್ ಸಿ ಎಮ್ ತೊಗೊಂಡ್ಬಿಟ್ರಿ, ಸೇಮ್ ಮಾಡ್ಕೊಂಡ್ಬಿಟ್ರಿ. ಎಲ್ ಸಿ ಎಮ್ ತೆಗೆದ್ರೆ ಏನಾಗುತ್ತೆ, ಡಿನೋಮಿನೇಟರ್ಲಿ ನಮಗೆ ಛೇದ ಇರುತ್ತಲ್ಲ, ಛೇದದಲ್ಲಿ ನಾವು ಸೇಮ್ ಮಾಡ್ಕೊಂಡ್ಬಿಟ್ರಿ. ಇಲ್ಲಿ 12 ಇದೆ, ಇಲ್ಲಿ 12 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ನಾವೆಲ್ಲ ಛೇದವನ್ನು ನಾವು 12 ಮಾಡ್ಕೊಂಡ್ಬಿಟ್ರೆ ನಮಗೆ ಏನಾಗುತ್ತೆ ಆನ್ಸರ್ ಈಜಿ ಸಿಗ್ಬಿಡುತ್ತೆ, ಎಲ್ಲ ಸೇಮ್ ಮಾಡ್ಕೊಂಡ್ರೆ. ಸೊ 4 12 12 ಮತ್ತು 4 ಇವುದ್ರದ್ದು ಎಲ್ ಸಿ ಎಮ್ ತೆಗೀರಿ. ಎಲ್ ಸಿ ಎಮ್ ತೆಗೆದ್ರೆ ಏನಾಗುತ್ತೆ 4 1 4 1 4 3 4 3 4 1. ಸೊ ಮತ್ತೇನು ಉಳಿತು 3 ಉಳಿತು. ಸೊ 3 1. ಸೊ 3 1 1 1 1 ಕರೆಕ್ಟ್ ಅಲ್ಲ. ಆದ್ದರಿಂದ ಎಲ್ ಸಿ ಎಮ್ ನಮ್ಗೆ ಏನು ಬರುತ್ತೆ 12 ಬರುತ್ತೆ. ಸೊ ಆದ್ದರಿಂದ ಇಲ್ಲಿ ಎಲ್ ಸಿ ಎಮ್ 12 ಬಂದರೆ ನೋಡಿರಿ ಇಲ್ಲಿ 12 ಬಂದಿದೆ. ಸೊ 4 3 12 ಅಂತ. ಸೊ ಆದ್ದರಿಂದ 3 × 1 3. ಸೊ ಇಲ್ಲಿ 12 ಇದೆ ಆ್ಯಸ್ ಇಟ್ ಇಸ್, ಅದು 7 ಬರುತ್ತೆ. ಇದೂ 12 ಇದೆ, ನಮಗೇನು ಇಲ್ಲಿ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟಾಗಿ. ಇಲ್ಲಿ 4 ಇದೆ, 4 ಬರ್ಬೇಕಾದ್ರೆ ನಮಗೇನು ಇಲ್ಲಿ 12 ಬರ್ಬೇಕು ಅಂದರೆ 4ನ 3 ಗುಣಾಕಾರ ಮಾಡಬೇಕು, ಕರೆಕ್ಟ್ ಅಲ್ಲ. ಸೊ 5 3 15 ಅಂತ, ಕರೆಕ್ಟ್ ಅಲ್ಲ. ಇಲ್ಲಿ ನೋಡಿ 3 7 ಮೇಲಿನ ನಂಬರ್ ಗಮನಿಸಿ, ಇಲ್ಲಿ 3 ಇದೆ, 7 ಇದೆ, 11 ಇದೆ, 15 ಇದೆ. ಸೊ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಪ್ಲಸ್ ಆಗಿದೆ +4, ಇಲ್ಲಿ ಎಷ್ಟು +4, ಮತ್ತು ಇಲ್ಲಿ ಎಷ್ಟಿದೆ +4. ಆದ್ದರಿಂದ ಇದರಲ್ಲಿ 15ರಲ್ಲಿ +4 ಕೂಡಿಸಿದ್ರೆ ಏನಾಗುತ್ತೆ 19 ಆಗುತ್ತೆ. ಸೊ ಆದ್ದರಿಂದ 19 ಡಿವೈಡ್ ಬೈ 12. ಸೊ 19/12 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡು ಅದೇ ಥರ. ಸೊ ಇದೊಂದು ನೋಡಿ, ಇದೊಂಥರ ಡಿಫ್ರೆಂಟ್ ಪ್ರಾಬ್ಲಮ್. ಸೊ ನಿಮಗೆ ಇದು ಏನಂದ್ರೆ 2 ಸಮೀಕರಣ ಬರ್ತಾವೆ. ಇದು 6 apples and 10 bananas ಕಾಸ್ಟ್ is 78 rupees. ಸೊ 8 apples and 5 bananas ಕಾಸ್ಟ್ is 79 ಆದರೆ ಹೌ ಮೆನಿ ಆ್ಯಪಲ್ಸ್ ಕ್ಯಾನ್ ಬಿ ಪರ್ಚೇಸ್ಡ್ ವಿತ್ 120 rupees ಅಂತ. ಸೊ ನಿಮಗೆ ಈ ಥರ ಒಂದು 2 ಇಕ್ವೇಷನ್ಸ್ ಕೊಟ್ಟಿದಾಗ ನೀವು ಒಂದರದ್ದು ವ್ಯಾಲ್ಯೂ ಕಂಡುಹಿಡ್ಕೊಂಡ್ರೆ ನಮಗೆ ಈಸಿಯಾಗಿ ಸಿಗ್ಬಿಡುತ್ತೆ. ಸೊ ನಮಗೆ ಒಂದು 6 ಆ್ಯಪಲ್ ಇದೆ, 6 ಆ್ಯಪಲ್ ಪ್ಲಸ್ ಇನ್ನೊಂದು 10 ಬನಾನಾಸ್ ಕೊಟ್ಟಿದ್ದಾರೆ. 10 ಬನಾನಾಸ್ ವ್ಯಾಲ್ಯೂ ಎಷ್ಟಿದೆ 78 ಇದೆ. ಅದೇ ಥರ 8 ಆ್ಯಪಲ್ ಇದೆ, 8 ಆ್ಯಪಲ್ ಪ್ಲಸ್ 5 ಬನಾನಾಸ್ ಇದ್ದಾವೆ. ಸೊ ಇದರದ್ದು ವ್ಯಾಲ್ಯೂ 79 ಇದೆ. ನಮ್ಗೆ ಯಾವುದಾದ್ರು ಒಂದು ವ್ಯಾಲ್ಯೂ ಏನು ಮಾಡಬೇಕು ಮೈನಸ್ ಮಾಡಬೇಕು. ಸೊ ಇಲ್ಲಿ ನೋಡಿ 10 ಬನಾನಾಸ್ ಇದೆ, ಇಲ್ಲಿ 5 ಬನಾನಾಸ್ ಇದೆ. ಸೊ ಇದನ್ನು ನಾವು 10 ಬನಾನ್ ಮಾಡಬೇಕು. 10 ಬನಾನ್ ಮಾಡಬೇಕಾದ್ರೆ ನಾವು ಇಂಟು 2 ಅಂತ. ಸೊ ಇವೆರಡು ಇದನ್ನು ಫುಲ್ ಸಂಖ್ಯೆನ ಇಂಟು 2 ಇಂದ ಗುಣಾಕಾರ ಮಾಡಿದಾಗ ನಮಗೆ ಏನು ಸಿಗುತ್ತೆ ಸೆಕೆಂಡಲ್ಲಿ ಬರ್ಕೊಂಡ್ಬಿಡಿ. 6a ಪ್ಲಸ್ 10b is equal to 78. ಸೊ 2 8 16 16a ಪ್ಲಸ್, ಯಾಕಂದ್ರೆ ನಮಗೆ ಬನಾನಾ ಆ್ಯಪಲ್ ಬೇಕು, ಬನಾನಾನ ಮೈನಸ್ ಮಾಡಬೇಕು ಇಲ್ಲಿ. ಸೊ 5 2 10 10b is equal to 2 9 18 1 2 14 58 158 ಮೈನಸ್ ಮಾಡಿ. ಇಲ್ಲಿ ಪ್ಲಸ್ ಇದ್ದಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಇದ್ದಲ್ಲಿ ಮೈನಸ್, ಇಲ್ಲಿ ಮೈನಸ್. ಆದ್ದರಿಂದ ನಿಮಗೇನಾಗುತ್ತೆ ಇಲ್ಲಿ -16ರಲ್ಲಿ 6 ತೆಗೆದ್ರೆ -10a ಅಂತ,
ಕರೆಕ್ಟ್ ಅಲ್ಲ, ಮೈನಸ್, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಮೈನಸ್, ಇಲ್ಲಿ ನೋಡಿ ಇಲ್ಲಿ ಮೈನಸ್ ಇದೆ, ಬ್ರ್ಯಾಕೆಟ್ ಬರ್ಕೊಂಡ್ಬಿಡಿ, ಇಲ್ಲಿ ಬ್ರ್ಯಾಕೆಟ್, ಇಲ್ಲಿ ಮೈನಸ್ ಹತ್ತಿದೆ, ಇಲ್ಲಿ ಮೈನಸ್ ಹತ್ತಿದೆ. ಸೊ ಆದ್ದರಿಂದ ನಿಮ್ಗೆ ಏನಾಗುತ್ತೆ, ಇಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಆಯಿತು. 158ರಲ್ಲಿ 78ನ ತೆಗೀರಿ, ಸೊ ನಿಮ್ಗೆ ಎಷ್ಟಾಗುತ್ತೆ, 80 ಆಗುತ್ತೆ. ಸೊ ಇಸ್ ಈಕ್ವಲ್ ಟು 80 ಅಂತ. ಇದು ಮೈನಸ್ ಆಗುತ್ತೆ, ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಅಂತ. ಸೊ ಈ ಮೈನಸ್ ಕ್ಯಾನ್ಸಲ್ ಆಯಿತು. ಎ ಇಸ್ ಈಕ್ವಲ್ ಟು ನಿಮ್ಗೆ ಎಷ್ಟು ಬಂತು, 8 ಬಂತು, ಕರೆಕ್ಟ್ ಅಲ್ಲ, 8. ಸೊ 8 ಆ್ಯಪಲ್ಸ್ ಬಂತು, ಟೋಟಲ್ ಆ್ಯಪಲ್ಸ್ ಅಷ್ಟು ಇಲ್ಲಿ 8 ಅಂತ. ನಮಗೇನು ಕೊಟ್ಟಿದ್ದಾರೆ, ಹೌ ಮನಿ ಆ್ಯಪಲ್ಸ್ ಕ್ಯಾನ್ ಬಿ ಪರ್ಚೇಸ್ಡ್ ವಿತ್ ದಿ 120 ಅಂತ. 120 ರೂಪೀಸ್ಗೆ ಎಷ್ಟು ಆ್ಯಪಲ್ನ ಖರೀದಿ ಮಾಡ್ಬೋದು. ಸೊ ಆದ್ದರಿಂದ ದೇರ್ಫೋರ್ 120 ಡಿವೈಡೆಡ್ ಬೈ 8. ಸೊ ಮಾಡಿದರೆ ನಿಮ್ಗೆ ಏನಾಗುತ್ತೆ, 8 1 ಸೊ 4 ಉಳಿತು, 8 ಇಲ್ಲೇ 40. ಸೊ 15 ಆ್ಯಪಲ್ನ ಕೊಂಡೋಗಿ ಹೋಗ್ಬೋದು. ಅದರಿಂದ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇದೇ ಥರ. ಸೊ ಇಲ್ಲಿ ಬಿಸ್ನೆಸ್ ರಿಲೇಟೆಡ್ ಪಾರ್ಟ್ನರ್ಶಿಪ್ಪಲ್ಲಿ ಇರುವಂಥ ಒಂದು ಕಾನ್ಸೆಪ್ಟ್. ಸೊ ನೀವು ಭಾಳಷ್ಟು ಜನ ನೋಡಿರ್ತೀರಿ, ಪಾರ್ಟ್ನರ್ಶಿಪ್ ಆಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಕಾಮನ್ ಆಗಿ ಮಾತಾಡೋದು ನೀವು ವರ್ಡ್ ಕೇಳಿರ್ತೀರಿ. ಸೊ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಪ್ರಾಬ್ಲಮ್ ಕೊಡಿದೆ, ಏನಂತ, ಎಕ್ಸ್ ಆ್ಯಂಡ್ ವೈ ಕಮೆನ್ಸ್ಡ್ ಎ ಬಿಸ್ನೆಸ್ ಇನ್ ಪಾರ್ಟ್ನರ್ಶಿಪ್ ಬೈ ಕಂಟ್ರಿಬ್ಯೂಟಿಂಗ್ ದಿ ಕ್ಯಾಪಿಟಲ್ ಆಫ್ ದಿ 15,000 and 20,000 respectively. Out of total profits earned by the firm, X gets 7,500 as his share ಅಂತ, ದೆನ್ ದ ಶೇರ್ ಆಫ್ ದಿ ವೈ ಅಂತ. ಈಗ ನೋಡಿ, ಎಕ್ಸ್ ಮತ್ತು ವೈ ಕ್ರಮವಾಗಿ 15,000 ಮತ್ತು 20,000 ಬಂಡವಾಳವನ್ನು ನೀಡುವ ಮೂಲಕ ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನು ಪ್ರಾರಂಭಿಸಿದರು. ಸಂಸ್ಥೆಯು ಗಳಿಸಿದ ಒಟ್ಟು ಲಾಭದಲ್ಲಿ ಎಕ್ಸ್ 7,500 ಮತ್ತು ತನ್ನ ಪಾಲಾಗಿ ಪಡೆಯುತ್ತಾನೆ. ನಂತರ ವೈನ ಪಾಲು ಎಷ್ಟು ಅಂತ. ಇದರ ಆಪ್ಷನ್ಸ್ ಹಾಕಿದ್ನಲ್ಲ, ಇದರದ ಆಪ್ಷನ್ಸ್ ಮಿಸ್ ಆಗಿದ್ದಾವೆ. ಇದರದ ಆಪ್ಷನ್ಸ್ ಬರೆದು ಬಿಡ್ತೀವಿ, ಒಂದು ನಿಮಿಷ. ಇದು ಕೆಲವು ಟೈಮ್ ಏನಾಗುತ್ತೆ ಅಂದರೆ ಆಪ್ಷನ್ಸ್ ಬರೆದಿರ್ತೀವಿ, ಅದು ಎಲ್ಲೂ ಎಕ್ಸಿಟ್ ಆಗ್ಬಿಡುತ್ತೆ PDF ಸೇವ್ ಮಾಡೋದ್ರಲ್ಲಿ. ಸೊ ಇದರದ ಆಪ್ಷನ್ಸ್ ಬಂದ್ಬಿಟ್ಟು ಏನಿದೆ ಹಾಕಿದ್ದೇನೆ, ಇದರದ ಆಪ್ಷನ್ಸ್ ನಾನು, ಆದರೂ ತಪ್ಪಾಗಿದ್ದಾವೆ. 15,000 ಬಿ ಆಪ್ಷನು, 12,500 ಸಿ ಆಪ್ಷನು, ಬೇಕಿದ್ರೆ ಈ ಕಡೆ ಬರೆದು ಬಿಡ್ತೀನಿ. ಸೊ ಸಿ ಆಪ್ಷನು ಎಷ್ಟಿದೆ, 10,000, ಡಿ ಆಪ್ಷನು 12,000. ಸೊ ಈ ಥರ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ, ಕರೆಕ್ಟಲ್ಲ. ಕೊಟ್ಟಾಗ ನಾವು ಹೆಂಗೆ ಮಾಡೋದು ಪ್ರಾಬ್ಲಮ್ಸ್ನ ಅಂತ ನೋಡಿ ಅಲ್ಲಿ. ಸೊ ಎಕ್ಸು ಮತ್ತು ವೈ, ಎಕ್ಸ್ ಆ್ಯಂಡ್ ವೈ ಅಂತ ಇಬ್ಬರು ಬಿಸ್ನೆಸ್ಸಲ್ಲಿ ಎಷ್ಟೆಷ್ಟು ಅಮೌಂಟ್ ಹಾಕಿದ್ದಾರೆ, 15,000 ಇವನು ಹಾಕಿದ್ದಾನೆ. ಸೊ ವೈ ಎಷ್ಟು ಹಾಕಿದ್ದಾರೆ, 20,000 ಹಾಕಿದ್ದಾರೆ. ಸೊ ನೋಡಿ, ಇಲ್ಲಿ 3 0, ಇಲ್ಲಿ 3 0 ಕ್ಯಾನ್ಸಲ್ ಆಯಿತು. ಮತ್ತು ಯಾವುದರಿಂದ ಕಟ್ತಾ ಹೋಗುತ್ತೆ, 5 3 ಸೊ ಇದು 5 4 ಅಂತ. ಸೊ ಟೋಟಲ್ ಅವ್ರಿಗೆ ಪ್ರಾಫಿಟು ಎಷ್ಟು ಬಂದಿದೆ, ಇಲ್ಲಿ 7 ಇದೆ. ಸೊ ಟೋಟಲ್ ಎಷ್ಟು ಪ್ರಾಫಿಟ್ ಇದೆ, 7 ಈಸ್ ಪ್ರಾಫಿಟ್ ಅಂತ. ಪ್ರಾಫಿಟ್ ಕರೆಕ್ಟಲ್ಲ. ನೀವು ಇನ್ನೊಂದು ಗೊತ್ತಿರ್ಬೇಕು ನಿಮಗೆ, ನಾನು ಲಾಸ್ಟ್ ಕ್ಲಾಸಲ್ಲೇ ಒಂದು ಹೇಳಿದ್ದೆ, ಏನಂತ, ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಅಂತ ಹೇಳಿದ್ದೆ, ಕರೆಕ್ಟಲ್ಲ. ಅವ್ರು ಟೈಮಿಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಕಂಟ್ರೋಲ್ ಕ್ಯಾಪಿಟಲ್ ಆಫ್ ದಿ, ಸೊ ಟೈಮಿಂಗ್ ಕೊಟ್ಟಿಲ್ಲ, ಅದರಿಂದ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಪ್ರಾಫಿಟ್. ಸೊ ಇನ್ವೆಸ್ಟ್ಮೆಂಟಲ್ಲಿ ಎಷ್ಟಾಗಿದೆ ಅಲ್ಲ, ಅದು ರೇಷನ್ ಏನಾಗುತ್ತೆ, ಪ್ರಾಫಿಟ್ ಆಗಿರುತ್ತೆ. ಸೊ ನಾನು ಇದನ್ನು ಫಾರ್ಮುಲಾ ಹೇಳಿದೆ ನಿಮಗೆ. ಇಲ್ಲಿ ಅವ್ರೇನು ಕೊಟ್ಟಿದ್ದಾರೆ, ಎಕ್ಸ್ ಗೇಟ್ಸ್ 7,500 ಅಂತ ಎಕ್ಸ್ ಅಮೌಂಟ್ ಇದೆ. ಸೊ ಆದ್ದರಿಂದ ಎಕ್ಸ್ ಅಮೌಂಟ್ ಎಷ್ಟಿದೆ, 7,500. ಸೊ ಇಲ್ಲಿ 3 ವ್ಯಾಲ್ಯೂ ಎಷ್ಟಿದೆ, 7,500. ಆದ್ದರಿಂದ ದೆನ್ ದ ಶೇರ್ ಆಫ್ ದಿ ವೈ ಅಂದರೆ 8 4 ಮಾಡ್ಕೋಬೇಕು. ಅದಲ್ಲ, ನೀವು ಇದನ್ನು ಈ 7 ಬರೋದೇ ಬೇಕಾಗಿಲ್ಲ, ಇದನ್ನು ಡೈರೆಕ್ಟಾಗಿ ನೀವು ಪ್ರಾಫಿಟ್ ಬರೀಬೋದು, ಪ್ರಾಫಿಟ್ ಅಂತ. ಇದನ್ನು ಇನ್ವೆಸ್ಟ್ಮೆಂಟ್ ಅಂತಿದೆ, ಇದು ಇನ್ವೆಸ್ಟ್ಮೆಂಟ್. ಸೊ ಆದ್ದರಿಂದ 7,500 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು, 3 ಕೊಟ್ಟಿದ್ದಾರೆ, 4 ವ್ಯಾಲ್ಯೂ ಎಷ್ಟು ಬರುತ್ತೆ ಕಂಡುಹಿಡಬೇಕು. ಸೊ ಈಸ್ ಈಕ್ವಲ್ ಟು ಇದು ವೈ ಪ್ರಾಫಿಟ್. 3 ಬಂದರೆ 3 2 6 3 5 15. ಸೊ ಆದ್ದರಿಂದ 25 4 ಎಷ್ಟಾಗುತ್ತೆ, 25 4 100 ಇದೊಂದು ಡಬಲ್ 0. ಸೊ 10,000 ಇಸ್ ದಿ ಪ್ರಾಫಿಟ್ ಆಫ್ ದಿ ವೈ ವ್ಯಾಲ್ಯೂ ಅಂತ. ಸೊ ಆದ್ದರಿಂದ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಅದೇ ಥರ. ಸೊ ನೋಡಿ ಇಲ್ಲಿ ಇದೊಂಥರ ನಾನು ಪರ್ಸೆಂಟೇಜ್ ಚಾಪ್ಟರ್ಲಿ ಮಾಡಿಸಿದ್ದೀನಿ. ಸೊ ನಿಮಗೆ ಒಂದು ವೆನ್ ಡಯಾಗ್ರಾಮ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಪರ್ಸೆಂಟೇಜಲ್ಲಿ, ಆಲ್ರೆಡಿ ಮಾಡಿಸಿದ್ದೀನಿ. ಸೊ ಯಾರ್ಯಾರು ನೋಡಿಲ್ಲ ಅದನ್ನು ಹೋಗಿ ನೋಡ್ಬೋದು, ಪ್ಲೇ ಲಿಸ್ಟ್ ಆಲ್ರೆಡಿ ಮಾಡಲಾಗಿದೆ. ನೋಡಿ, ಇನ್ ಎ ಲೈಬ್ರರಿ 30% ಬುಕ್ಸ್ ಆರ್ ಇನ್ ಇಂಗ್ಲೀಷ್ ಅಂತ. ಸೊ 50% ಬುಕ್ಸ್ ಆರ್ ಇನ್ ಹಿಂದಿ ಆ್ಯಂಡ್ ದ ರಿಮೈನಿಂಗ್ 500 ಆರ್ ದಿ ಇನ್ ಅದರ್ ಲ್ಯಾಂಗ್ವೇಜಸ್ ಅಂತ. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ದಿ ಬುಕ್ಸ್ ಇನ್ ದ ಲೈಬ್ರರಿ ಅಂತ. ಸೊ ಇಲ್ಲಿ ನಮಗೆ ಒಂದು ಟೋಟಲ್ ನಂಬರ್ಸ್ ಎಷ್ಟೊಂದು ಗೊತ್ತಿಲ್ಲ, ಅದರಲ್ಲಿ ನಾವು 100% ಅಂತ ಕನ್ಸಿಡರ್ ಮಾಡೋಣ. 100% ಕನ್ಸಿಡರ್ ಮಾಡಿದಾಗ ಅದರಲ್ಲಿ 30%
100% ಕನ್ಸಿಡರ್ ಮಾಡಿದಾಗ 30% ಎಷ್ಟು ಏನಿದಾವೆ ಹಿಂದಿ ಬುಕ್ಸ್, ಸಾರಿ ಇಂಗ್ಲೀಷ್ ಬುಕ್ಸ್, ಅದರಲ್ಲಿ 50% ಎಷ್ಟಿದಾವೆ ಯಾವ್ದಿದಾವೆ ಹಿಂದಿ ಬುಕ್ ಇದಾವೆ. ಸೊ ಏನಿದೆ ರಿಮೈನಿಂಗ್ ಅಂತ, ರಿಮೈನಿಂಗ್ ಅಂದ್ರೆ ನಮಗೇನು ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ. ಆದ್ದರಿಂದ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 100 ಅಲ್ಲಿ ಇಲ್ಲಿ ನೋಡಿ 30 + 50 ಎಷ್ಟಾಗಿದೆ 80 ಮೈನಸ್ 100, 100 ಅಲ್ಲಿ 80 ತೆಗೆದ್ರೆ ಏನಾಗುತ್ತೆ 20% ಆಗುತ್ತೆ, ಕರೆಕ್ಟ್ ಅಲ್ಲ, 20%. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು 20%. ಈ 20% ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಅವನು, ಆ್ಯಂಡ್ ದ ರಿಮೈನಿಂಗ್ ಅಂತ 500, 20% ವ್ಯಾಲ್ಯೂ 500 ಕೊಟ್ಟಾಗ ದೇರ್ ಫೋರ್, ಸೊ ನಮಗೆ ಇಲ್ಲಿ ಸೊ 500 ವ್ಯಾಲ್ಯೂ ಯಾವುದರದ್ದು 500 20% ವ್ಯಾಲ್ಯೂ ಕೊಟ್ಟಿದ್ದಾನೆ. ಆದ್ದರಿಂದ ನಮಗೆ 100% ವ್ಯಾಲ್ಯೂ ಎಷ್ಟು ಅಂತ, ಯಾಕಂದರೆ ಇದು ಟೋಟಲ್ ಅಂತ ತೊಗೊಂಡಿದ್ದು ನಾವು ಎಕ್ಸಾಂಪಲ್ ಉದಾಹರಣೆ. ಆದ್ದರಿಂದ 100% ವ್ಯಾಲ್ಯೂ ಎಷ್ಟು ಬರ್ತಂದು, ಸೊ 21 25 ಅಂತ. ಸೊ ಆದ್ದರಿಂದ 5 25 ಅಂತ 2500 ಇದೆ ಟೋಟಲ್ ಬುಕ್ಸ್ ಅಂತ. ಸೊ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ಈಸಿ ಕಾನ್ಸೆಪ್ಟ್ ಇರುವಂಥದ್ದು ಏನಿಲ್ಲ, ಡಯಾಗ್ರಾಮ್ ರಿಲೇಟೆಡ್. ಸೊ ನೆಕ್ಸ್ಟ್ ಇನ್ನೊಂದು ಏನಿದೆ, ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಇರುವಂಥದ್ದು. ನಾನು ಆಲ್ರೆಡಿ ಪ್ರಾಫಿಟ್ ಆ್ಯಂಡ್ ಲಾಸ್ದು ಒಂದು ಕ್ಲಾಸ್ನ ಮುಗಿಸಿದ್ದೇನೆ. ಸೊ ಕಂಪ್ಲೀಟ್ ಪ್ರಾಫಿಟ್ ಆ್ಯಂಡ್ ಲಾಸ್ದು ಪ್ಲೇಲಿಸ್ಟ್ ಕೂಡ ಮಾಡಿದ್ದೇನೆ. ಸೊ ಯಾರು ನೋಡಿಲ್ಲ ಅದು ನೋಡ್ಬೋದು. ಸೊ ಏನಿದೆ, ರಮೇಶ್ ಬೈಸ್ ಎ ಕ್ಲಾಕ್ ಫಾರ್ ದಿ 990 ಅಂತ ಆ್ಯಂಡ್ ಸೆಲ್ಸ್ ಇಟ್ ಅಟ್ 20% ಪ್ರಾಫಿಟ್ ಅಂತ. ಆಟ್ ವಾಟ್ ಪ್ರೈಸ್ ಶುಡ್ ದ ಕ್ಲಾಕ್ ಬಿ ಸೋಲ್ಡ್ ಅಂತ. ರಮೇಶ್ ಏನು ಮಾಡ್ತಾನೆ, 990 ರೂಪಾಯಿಗೆ ಒಂದು ಕ್ಲಾಕ್ನ ತೊಗೊತಾನಂತ, ಸಿ ಪಿ ವ್ಯಾಲ್ಯೂ, ಕರೆಕ್ಟ್ ಅಲ್ಲ. ಅವನಿಗೆ ಪ್ರಾಫಿಟ್ ಪರ್ಸೆಂಟೇಜ್ ವ್ಯಾಲ್ಯೂ ಬಂದಿದೆ ಎಷ್ಟು, 20% ಪ್ರಾಫಿಟ್ ಆದಾಗ. ಸೊ ಅವನು ಎಷ್ಟಕ್ಕೆ ಮಾರಬಹುದು, ಎಷ್ಟಕ್ಕೆ ಮಾರಿದರೆ ಒಂದು 20% ಪ್ರಾಫಿಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ನಮಗೆ ನೀವು ಹೇಳಿದ್ದೆ, ನಮಗೆ ಎಸ್ ಪಿ ಕಂಡುಹಿಡಬೇಕಾದ್ರೆ ಸಿ ಪಿ ಡಿವೈಡ್ ಬೈ 100 ಇಂಟು 100 ಪ್ಲಸ್ ಪಿ ಅಂತ ಇದು ಫಾರ್ಮುಲಾ ಅಂತ ಹೇಳಿದ್ದೆ ನಮಗೆ, ಕರೆಕ್ಟ್ ಅಲ್ಲ. ಎಸ್ ಪಿ ಇಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ ಆರ್ ಮೈನಸ್, ಇಲ್ಲಿ ಒಂದು ನಿಮಿಷ, ಇಲ್ಲಿ 100 ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಆರ್ ಲಾಸ್ ಅಂತಿದ್ದು, ಪ್ಲಸ್ ಇದ್ರೆ ಪ್ರಾಫಿಟ್, ಮೈನಸ್ ಇದ್ರೆ ಲಾಸ್ ಅಂತ. ಆದ್ದರಿಂದ ಸಿ ಪಿ ಅಲ್ಲಿ ಎಷ್ಟಿದೆ 990 ಡಿವೈಡ್ ಬೈ 100 ಅಂತ ಇಂಟು, ಸೊ ಇಲ್ಲಿ 100 ಪ್ಲಸ್ ಏನಿದೆ ಪ್ರಾಫಿಟ್ ಇದೆ. ಸೊ ಅದರಿಂದ 100 ಪ್ಲಸ್ 20 ಅಂತ ಪ್ರಾಫಿಟ್. ಸೊ ಎಸ್ ಪಿ ಇಸ್ ಈಕ್ವಲ್ ಟು 990 ಡಿವೈಡ್ ಬೈ 100 ಇಂಟು 100 ಪ್ಲಸ್ 20 ಎಷ್ಟಾಗುತ್ತೆ 120 ಅಂತ. ಸೊ ಇದೊಂದು 0 ಕ್ಯಾನ್ಸಲ್, ಮತ್ತು ಇದೊಂದು 0 ಕ್ಯಾನ್ಸಲ್. ಆದ್ದರಿಂದ ಇದನ್ನು ಗುಣಾಕಾರ ಮಾಡಿರಿ, ಏನಂತ ಆಗುತ್ತೆ 12 × 108 10 ಕೈಲ 12 × 108 ಇಂಟು 10 ಪ್ಲಸ್ 10 ಮಾಡಿದಷ್ಟಾಗುತ್ತೆ 118. ಸೊ 118, ಸೊ 1188 ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಅಂತ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಏನಿದೆ ಇಲ್ಲಿ, ಸಿಂಪಲ್ ಇಂಟ್ರೆಸ್ಟಲ್ಲಿ ಇರುವಂಥ ಒಂದು ಪ್ರಾಬ್ಲಮ್. ಇದನ್ನು ನೀವು 2 ಥರ ಮೆಥಡಲ್ಲಿ ಮಾಡ್ಬೋದು. ನಾನು ನಿಮಗೆ ಫಸ್ಟ್ ಮೆಥಡ್ ತಿಳಿಸ್ತೀನಿ ಬೇಸಿಕ್ಕಿಂದ, ಆಮೇಲೆ ಅದನ್ನು ಶಾರ್ಟ್ಕಟ್ಟಲ್ಲಿ ಹೆಂಗೆ ಮಾಡೋದಂತ ಇನ್ನೊಂದು ಮೆಥಡ್ ತಿಳಿಸ್ತೀನಿ. ನೋಡಿ ಏನಿದೆ, ಎ ಸಮ್ ಆಫ್ 2900 ಅಮೌಂಟ್ಸ್ ಟು 3422 ಅಂತ ಇನ್ 3 years at simple interest. If the interest rate were increased by the 3%, what would it amount to in the same period ಅಂತ. 2900 ಮೊತ್ತವು 3 ವರ್ಷಗಳಲ್ಲಿ ಸರಳ ಬಡ್ಡಿ ದರದಲ್ಲಿ 3422 ಆಗುತ್ತದೆ. ಬಡ್ಡಿ ದರವನ್ನು 3% ಹೆಚ್ಚಿಸಿದರೆ ಅದೇ ಅವಧಿಯಲ್ಲಿ ಅದು ಎಷ್ಟಾಗುತ್ತೆ ಅಂತ. ಸೊ ನಿಮಗೆ ಒಂದು ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾನೆ, ಎಷ್ಟು 2900 ನೀವು ಸಾಲದಲ್ಲಿ ತೊಗೊತೀರಿ, ಅದು ಎಷ್ಟು 3 ವರ್ಷ ಆದಮೇಲೆ, ಸೊ ಟಿ ಇಸ್ ಈಕ್ವಲ್ ಟು 3 years ಆದಮೇಲೆ ಅದೇ ಅಮೌಂಟು ಎಷ್ಟು ಬೆಳೆದಿರ್ತದೆ, ಎಷ್ಟಕ್ಕೆ ಬೆಳೆದಿರುತ್ತೆ 3422ಕ್ಕೆ ಬೆಳೆದಿರುತ್ತೆ. ಬೆಳೆದಾಗ ನಿಮಗೇನಾಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡ್ರಿ ಫಸ್ಟ್ನೇದಾಗಿ. ಆಮೇಲೆ ಸೇಮ್ ಅಮೌಂಟು ಅಲ್ಲಿ ಸೇಮ್ ಟೈಮ್ ಪೀರಿಯಡಲ್ಲಿ ಅದೇ ರೇಟ್ ಆಫ್ ಇಂಟ್ರೆಸ್ಟ್ 3% ಇನ್ಕ್ರೀಸ್ ಮಾಡಿದಾಗ ನಿಮಗೇನಾಗುತ್ತೆ, ಅವಾಗ ಅಮೌಂಟ್ ಎಷ್ಟಾಗುತ್ತೆ ಕಂಡುಹಿಡಿದು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 2 ಥರ ಕೊಟ್ಟಿದ್ದಾನೆ. ಸೊ ನಿಮಗೆ ಫಸ್ಟ್ ಮೆಥಡ್ ಬಂದ್ಬಿಟ್ಟು ಬೇಸಿಕಲ್ಲಿ ಫಸ್ಟ್ ಮೆಥಡ್ ಬೇಕಿದ್ದನ್ನು ಮೆಥಡ್ 1 ಬರ್ತೀನಿ, ಮೆಥಡ್ 1. ಸೊ ನೀವು ಫಸ್ಟ್ ಮೆಥಡ್ ಯಾವ ಥರ ಅಂದರೆ ಸಿಂಪಲ್ ಆಗಿ ಫಸ್ಟ್ನೇದು ಆರ್ ಆಗಿ ಕಂಡುಹಿಡ್ರಿ. ಸೊ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR ಡಿವೈಡ್ ಬೈ 100 ಅಂತ ಇದು ಫಾರ್ಮುಲಾ ಗೊತ್ತು. ಸೊ ಇಲ್ಲಿ ನೋಡಿ 3422ರಲ್ಲಿ 2900 ತೆಗೀರಿ. ಸೊ ಇಲ್ಲಿ ನೋಡಿ ನಿಮಗೆ ಬರೀತೀನಿ ಏನಂತ, ಅಮೌಂಟ್ ಈಸ್ ಈಕ್ವಲ್ ಟು P ಪ್ಲಸ್ SI ಅಂತ. ಸೊ ಅಮೌಂಟ್ ಎಷ್ಟು 3422, ಪಿ ಎಷ್ಟು 2900 ಪ್ಲಸ್ SI ಅಂತ, ಕರೆಕ್ಟ್ ಅಲ್ಲ. ನಮಗೆ SI ವ್ಯಾಲ್ಯೂ ಸೊ ನೋಡಿ ನಮಗೆ
ಎಸ್ ಐ ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೆ ಎಸ್ ಐ ವ್ಯಾಲ್ಯೂ ಇಸ್ ಈಕ್ವಲ್ ಟು ಈ 3422ರಲ್ಲಿ 2900 ತೆಗೀರಿ. ತೆಗೆದ್ರೆ ಎಷ್ಟಾಗುತ್ತೆ? 3422ರಲ್ಲಿ 2900 ತೆಗೆದ್ರೆ 2 2 ಸೊ 5 ಅಂತ. ಸೊ 522 ರೂಪಾಯಿ ಆಗುತ್ತೆ, ಕರೆಕ್ಟ್ ಅಲ್ಲ? 522. ಸೊ ಎಸ್ ಐ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 522 ಅಂತ. ಈ ಎಸ್ ಐ ವ್ಯಾಲ್ಯೂನು ಇಲ್ಲಿ ಬರೀರಿ. ಸೊ 522 ಈಸ್ ಈಕ್ವಲ್ ಟು ಪಿ ಅಂದ್ರೇನು 2900 ಇಂಟು ಟಿ ಅಂದರೆ 3, ಆರ್ ಅಂದರೆ ವ್ಯಾಲ್ಯೂ ಗೊತ್ತಿಲ್ಲ, ಡಿವೈಡ್ ಬೈ 100 ಅಂತ. ಸೊ ಆದ್ದರಿಂದ ಈ ಡಬಲ್ ಸೊನ್ನೆ ಕ್ಯಾನ್ಸಲ್, ಟೋಟಲ್ 3 1 ಸೊ 3 1 3 7 21 ಮತ್ತು 3 4 12 ಅಂತ. ಮತ್ತು ಇದು ಎಷ್ಟಾಗುತ್ತೆ? 29 1 29 6 9 54 6 ಆಗುತ್ತೆ, ಕರೆಕ್ಟಲ್ಲ? 6. ಸೊ ಆದ್ದರಿಂದ ಆರ್ ಇಸ್ ಈಕ್ವಲ್ ಎಷ್ಟು? 6% ಬಂತು ನಿಮಗೆ, 6% ವ್ಯಾಲ್ಯೂ ಬಂತು. ಆದ್ದರಿಂದ ಸೊ ಅವರು ಈಗ ಆರ್ ವ್ಯಾಲ್ಯೂ ಬಂತು 6%. ಇದನ್ನು ಮತ್ತೆ ಇದೇ 6% ಅಲ್ಲಿ ಮತ್ತೆ 3% ಇನ್ಕ್ರೀಸ್ ಆದರೆ ಅವಾಗ ಅಮೌಂಟ್ ಎಷ್ಟು ಬರುತ್ತೆ ಕಂಡುಹಿಡಿದು ಕೊಟ್ಟಿದ್ದಾರೆ ಅವರು, ಕರೆಕ್ಟ್ ಅಲ್ಲ? ಇಲ್ಲಿ ಪಿ ಅಂತ ಬರೆದ್ಬಿಡಿ ಇಲ್ಲಿ 3022. ಸೊ ಈ 6% ಅಲ್ಲಿ ನೋಡ್ಬೇಕಾದ್ರೆ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸಿ. ಈಗ ನಮಗೆ ಆರ್ ಇಸ್ ಈಕ್ವಲ್ ಟು 6% ಬಂತು, ಕರೆಕ್ಟ್ ಅಲ್ಲ? ಇದರಲ್ಲಿ ನಾವು ಆರಲ್ಲಿ ಮತ್ತೆ 3% ಇನ್ಕ್ರೀಸ್ ಮಾಡಿದಾಗ ನಮಗೆ ಅಮೌಂಟ್ ಎಷ್ಟು ಬರುತ್ತೆ ಕಂಡುಹಿಡಿದು ಅಂತ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಮತ್ತೆ ಸೇಮ್ ಅದೇ ಥರನೇ ಸೇಮ್ ಏನಂತ, ಎಸ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡ್ ಬೈ 100. ಸೊ ಎಸ್ ಐ ಎಷ್ಟಿದೆ ಇಲ್ಲಿ? 522 ಅಲ್ಲ, ನಮಗೆ ಎಸ್ ಐ ಗೊತ್ತಿಲ್ಲ ಅಲ್ಲ, ಇಲ್ಲಿ ನಮಗೆ ಗೊತ್ತಿಲ್ಲ. ಸೊ ಎಸ್ ಐ ಇಸ್ ಈಕ್ವಲ್ ಟು ಪಿ ಅಂದ್ರೆ ಏನು? ನಮಗೆ 2900 ಇಂಟು ಟಿ ಅಂದ್ರೆ ಏನು? 3 years ಸೇಮ್ ಪೀರಿಯಡ್ಲಿ ಮತ್ತೆ. ಸೊ ಆರ್ ಅಂದರೆ ಈಗ ಹೊಸದಾಗಿರೋಂಥ 6 + 3 6 3 ಕೂಡಿಸ್ರೆ ಎಷ್ಟು? 9%, 9 ಡಿವೈಡ್ ಬೈ 100 ಅಂತ. ಸೊ ಇದು 9 3 27 ಅಂತ. ಎಸ್ ಐ ಇಸ್ ಈಕ್ವಲ್ ಟು 29 × 27 ಗುಣಾಕಾರ ಮಾಡಿ ಎಷ್ಟಾಗುತ್ತೆ ಅಂತ. ಸೊ ಎಸ್ ಐ ಇಸ್ ಈಕ್ವಲ್ ಟು ಇದನ್ನು ಹೆಂಗೆ ಗುಣಾಕಾರ ಮಾಡೋಂದರೆ ಈಗ ನೀವು ನೋಡಿ ಇಲ್ಲಿ. ಸೊ ಈಗ 29 ಇದೆಯಲ್ಲ, ಇದನ್ನು ನಾನು 27 + 2 ಅಂತ ಬರಿತೀನಿ, ಗುಣಾಕಾರ 22 ಅಂತ ಬರಿತೀನಿ, ಕರೆಕ್ಟ್ ಅಲ್ಲ? ಇದನ್ನು ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಸಿಗ್ಬಿಡುತ್ತೆ. 27 × 27 ಎಷ್ಟಾಗುತ್ತೆ? 784 ಪ್ಲಸ್ 27 54. ಸೊ ಅದರಿಂದ ಕೂಡಿಸಿದ್ರೆ ನಿಮಗೆ ಎಷ್ಟಾಗುತ್ತೆ? 8 13 ಒಂದು ಕೈಲ 838 ಅಷ್ಟೇ ಅಲ್ಲ? ಒಂದು ನಿಮಿಷ, ಇಲ್ಲ ಗುಣಾಕಾರ ಮಾಡಿಬಿಡಿ ಸುಮ್ಮನೆ 4. ಸೊ 29 × 27 ಗುಣಾಕಾರ ಮಾಡಿದೆ 7 9 63. ಎಲ್ಲೂ ತಪ್ಪು ಮಾಡಿ ಅನಿಸುತ್ತೆ. 27 × 27 784 ಪ್ಲಸ್ 27 54, ಇದು ಎಲ್ಲ ತಪ್ಪಾಗತ್ತೆ ರೀ. 8 64 27 7 729 ಆಗುತ್ತೆ. ಸಾರಿ ಅದಕ್ಕೆ ತಪ್ಪಾಗಿದೆ. 9 7 63 6 ಕೈಲ 2 7 14 20 ಪ್ಲಸ್ 2 9 18 ಒಂದು ಕೈಲ 2 4 5. ಸೊ 483 ಅಂತ. ಸೊ ಇದೇನಾಗುತ್ತೆ ನಿಮಗೆ 483 ಅಲ್ಲ, ಸಾರಿ 783 ಅಲ್ಲ, 783 ಅಂತ. 783 ಈ 783 ಇದು ಎಸ್ ಐ ಬಂತು. ಇದರಲ್ಲಿ ನಮ್ಮ ಅಮೌಂಟ್ ಬೇಕು. ಅಮೌಂಟ್ ಅಂದ್ರೆ ಏನು? ನಾನು ನಿಮ್ಗೆ ಹೇಳಿದ್ದೆ ಪಿ ಪ್ಲಸ್ ಎಸ್ ಐ ಅಂತ. ಸೊ ಅಮೌಂಟ್ ಇಸ್ ಈಕ್ವಲ್ ಟು 2900 ಪ್ಲಸ್ 783 ಕೂಡಿಸಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? ಸೊ 2900 783 ಕೂಡಿಸಿರಿ 16. ಇದಾಗುತ್ತೆ 3683 ಇದೆ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇದು ನಿಮ್ಮ ಅಮೌಂಟ್ ಬಂತು. ಸೊ ನೀವು ಇಲ್ಲಿ ನೋಡಿ ಏನಾಯ್ತು, ಇಲ್ಲಿ ನೀವು ಡಬಲ್ ಕಂಡುಹಿಡಬೇಕಾಗಿತ್ತು. ಫಸ್ಟ್ನೇದಾಗಿ ನೀವು ಆರ್ ಕಂಡುಹಿಡಬೇಕು, ಈ ಥರ ಸ್ಟೆಪ್ ಯೂಸ್ ಮಾಡ್ಕೊಂಡು. ಆಮೇಲೆ ಮತ್ತೇನು ಮಾಡ್ಬೇಕು, ಇಲ್ಲಿ ನೀವು ಮತ್ತೆ ಈ ಥರ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ಟೆಪ್ ಕಂಡುಹಿಡಬೇಕು. ಸೊ ಇದೇನಾಗುತ್ತೆ, ನಿಮಗೆ ಡಬಲ್ ಆಗುತ್ತೆ, ಕರೆಕ್ಟಲ್ಲ? ಸೊ ಈ ಥರ ಮಾಡೋದು ನಿಮ್ಗೆ ಇನ್ನೊಂದು ಮೆಥಡ್ ತಿಳಿಸ್ತೀನಿ ನಾನು, ಶಾರ್ಟ್ಕಟ್ ಆಗಿ ಮೆಥಡ್ ಇರುವಂಥದ್ದು ಯಾವ ಥರ ಮಾಡೋದು. ಇಲ್ಲಿ ಬರ್ದಿದ್ದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನಾನು. ಯಾಕಂದರೆ ಸ್ವಲ್ಪ ಹ್ಯಾಂಡ್ ರೈಟಿಂಗು ನೀಟಾಗಿಲ್ಲ ಅನ್ಕೊತೀನಿ. ಸೊ ನೋಡಿ ಇಲ್ಲಿ ಮೆಥಡ್ 2 ಯಾವ ಥರ ಮಾಡೋದಂತ. ಸೊ ಇಲ್ಲಿ ನೋಡಿ ನಿಮಗೆ 2900 ಪಿ ಇದೆ, ಕರೆಕ್ಟಲ್ಲ? ಇದರಲ್ಲಿ ನಿಮಗೆ ಅಮೌಂಟ್ ಎಷ್ಟು ಬಂದಿದೆ? ಇಲ್ಲಿ 3422 ಅಮೌಂಟ್ ಇದೆ, ಕರೆಕ್ಟಲ್ಲ?
3422 ಅಮೌಂಟ್. ಎಷ್ಟು ವರ್ಷದಲ್ಲಿ? 3 ವರ್ಷದಲ್ಲಿ. ನಮಗೆ 6% ಗೊತ್ತಿಲ್ಲ, ಕರೆಕ್ಟ್ ಅಲ್ಲ? ಅದೇ ಥರ ಅವನು ಏನಿದ್ದಾನೆ, ಸೇಮ್ ಪೀರಿಯಡಲ್ಲಿ ನಮಗೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ 3% ಇನ್ಕ್ರೀಸ್ ಮಾಡಿದರೆ ಅಮೌಂಟ್ ಏನು ಸಿಗುತ್ತೆ ಕಂಟಿನ್ಯೂ ಕೊಟ್ಟಿದ್ದಾನೆ, ಕರೆಕ್ಟ್ ಅಲ್ಲ? ಸೊ ಈ ಥರ ಕೊಟ್ಟಾಗ ನೀವು ನೋಡಿರಿ 2900 ಇದು ಪಿ ವ್ಯಾಲ್ಯೂ ಇದೆ, ಇದು ಇದೇನಿದೆ ಎ ವ್ಯಾಲ್ಯೂ ಇದೆ ಅಮೌಂಟ್ ಅಂತ. ಸೊ ಇಲ್ಲಿ ಅಮೌಂಟ್ ಏನು ಬರುತ್ತೆ ಕಂಟಿನ್ಯೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ 2900ರಲ್ಲಿ 3422ರಲ್ಲಿ ನಮಗೆ ಎಸ್ ಐ ಎಷ್ಟು ಬರುತ್ತೆ? ಇಲ್ಲಿ ಎಸ್ ಐ 522 ಬರುತ್ತೆ ಅಂತ ಹೇಳಿದ್ದೆ ನಾನು, ಕರೆಕ್ಟ್ ಅಲ್ಲ? ಎಸ್ ಐ ವ್ಯಾಲ್ಯೂ ಎಷ್ಟು ಬರುತ್ತೆ? 522. 3YR ಇಲ್ಲಿ ನೋಡಿ, ಇಲ್ಲೂ ಸೇಮ್ ನಿಮ್ಮ ಮಾಡ್ರಿ, ಇಲ್ಲಿ 3YR ವ್ಯಾಲ್ಯೂ ಎಷ್ಟಿದೆ? 522 ಇದೆ. ಇಲ್ಲಿನೂ ಗುಣಾಕಾರ ಮಾಡಿ, ಇಲ್ಲಿ 3YR + 3 ಅಂತಿದೆ. 3YR ವ್ಯಾಲ್ಯೂ ಎಷ್ಟಿದೆ ನಿಮಗೆ? 3YR ಅಂತ. ಅಥವಾ ನೀವು ಇಲ್ಲಿ ಈ ಥರ ಮಾಡ್ಲಿಕ್ಕಂದ್ರೆ ನನಗೆ ಡೈರೆಕ್ಟಾಗಿ ಹೇಳ್ತೀನಿ 3YR ಅಂತ. 3YR ಇಲ್ಲಿನೂ ಏನಾಗುತ್ತೆ? ಇಲ್ಲಿ 3Y × R + 3 ಅಂತಿದೆ ಅಂದರೆ ಇಲ್ಲಿ ನಿಮ್ಗೆ ಏನಾಗುತ್ತೆ? 3YR ಪ್ಲಸ್ ಇದೇನಾಗುತ್ತೆ? 3 × 3 9 ಅಂತ ಇರುತ್ತಲ್ಲ, ಇದು ಪರ್ಸೆಂಟೇಜ್ ಇದೆ ಇಲ್ಲಿ. ಸೊ ಅದರಿಂದ 9% ಬರುತ್ತೆ ಇಲ್ಲಿ. ಸೊ ನಮಗೆ ಆಲ್ರೆಡಿ 3YR ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟಂದ್ರೆ 3YR ವ್ಯಾಲ್ಯೂ ಎಷ್ಟಿದೆ? 522. ಸೊ 522 ಬರೀರಿ ಪ್ಲಸ್ 9%. ಯಾವುದ್ರದ್ದು 9%? 2900 9%. ಆದ್ದರಿಂದ 2900 ಇಂಟು ಇದರದ್ದು 9% ಮಾಡಿದರೆ ಸೊ 00 ಕ್ಯಾನ್ಸಲ್. 9 81 ಒಂದು ಕೈಲ 92 18 18 8 26 261. ಸೊ ಇದರಲ್ಲಿ 261 ಕೂಡಿಸ್ರಿ ಎಷ್ಟಾಗುತ್ತಾ? 3 8 783. ಸೊ ಇದರದ್ದು ವ್ಯಾಲ್ಯೂ ಎಸ್ ಐ ವ್ಯಾಲ್ಯೂ ಎಷ್ಟು ಬಂದಿಲ್ಲ ನಮಗೆ? ಸೊ ಇದು ಎಸ್ ಐ ವ್ಯಾಲ್ಯೂ, ಕರೆಕ್ಟ್ ಅಲ್ಲ? ಇದು ಎಸ್ ಐ ವ್ಯಾಲ್ಯೂ ಎಷ್ಟು ಬಂತು? 783 ಅಂತ ಎಸ್ ಐ ವ್ಯಾಲ್ಯೂ. ಸೊ ಇದು ಎಸ್ ಐ ವ್ಯಾಲ್ಯೂ ಅಲ್ಲಿ ಇದನ್ನು 783 ಕೂಡಿಸ್ರಿ. ಸೊ ನಮಗೆ 2900 ವ್ಯಾಲ್ಯೂ ಕೂಡಿಸಿದ್ರೆ ನಮಗೆ ಸೇಮ್ 3683 ಬಂತಿದೆ. ಸೊ ಆದ್ದರಿಂದ 3683 ಇದೆ ರೈಟ್ ಆನ್ಸರ್. ಇದು ಅಮೌಂಟ್ ವ್ಯಾಲ್ಯೂ. ಸೊ ನೋಡಿ ಒಂದೇ ಸ್ಟೆಪ್ಪಲ್ಲಿ ನಿಮ್ಗೆ ಆನ್ಸರ್ ಸಿಗ್ಬಿಡ್ತು. ಇದು ಈ ಥರ ಮಾಡಿದರೆ ನೀವು ಅದೇ ಇಲ್ಲಿ ಡಬಲ್ ಸ್ಟೆಪ್ನ ಏನಾಗುತ್ತೆ? ಟೈಮ್ ಕನ್ಸ್ಯೂಮ್ ಆಗುತ್ತೆ. ಅದಕ್ಕೆ ನೀವು ಈ ಥರ ಶಾರ್ಟ್ಕಟ್ಟಲ್ಲಿ ಮಾಡಿಬಿಟ್ರೆ ನಿಮ್ಗೆ ಏನಾಗುತ್ತೆ? ಡೈರೆಕ್ಟಾಗಿ ಆನ್ಸರ್ ಸಿಗ್ಬಿಡುತ್ತೆ. ಸೊ ಅರ್ಥ ಆಗಿದೆಯಲ್ಲ? ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಡೈರೆಕ್ಟಾಗಿ ಆನ್ಸರ್ ಸಿಗ್ಬಿಡ್ತಲ್ಲ, ಇಷ್ಟೇ. ಇದು 8 ಮತ್ತು ಇದು /8 ಅಲ್ಲ, ಇಲ್ಲಿ ಬರೆದು ಬಿಡ್ತೀನಿ ನೀಟಾಗಿ. ಒಂದು ನಿಮಿಷ. 2900 00 ಹಾಂ, ಇದು 00 ಕ್ಯಾನ್ಸಲ್. ಸೊ ಇಷ್ಟೇ ಆನ್ಸರ್ ಇರೋದು. ಇಲ್ಲಿ ಇದನ್ನು ನೀಟಾಗಿ ಬರೆದು ಒಂದು ನಿಮಿಷ ತಡ್ರಿ, ಕನ್ಫ್ಯೂಸ್ ಆಗ್ಬಿಡುತ್ತೆ ಇಲ್ಲಿ. ಹಾಂ, ಸೊ ಇಲ್ಲಿ ಗುಣಾಕಾರ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ ಅಂದರೆ 522 + 261. ಸೊ ಆದ್ದರಿಂದ ನಮಗೆ ಎಷ್ಟಾಗುತ್ತೆ? 783. ಇದು ಎಸ್ ಐ ವ್ಯಾಲ್ಯೂ ಬಂತಿಲ್ಲ, ಎಸ್ ಐ ವ್ಯಾಲ್ಯೂ. ಸೊ ಎಸ್ ಐ ವ್ಯಾಲ್ಯೂ ಅಲ್ಲಿ ನಿಮಗೆ ಅಮೌಂಟ್ ಬೇಕಂತಂದರೆ P + SI 2900 + 783 = ನಿಮ್ಗೆ ಏನಾಗುತ್ತೆ? 3683 ಅಂತ. ಇದು ರೈಟ್ ಆನ್ಸರ್ ಆಗಿದೆ. ಸೊ ಇಲ್ಲಿ ಡೈರೆಕ್ಟಾಗಿ ನಿಮ್ಗೆ ಆನ್ಸರ್ ಸಿಕ್ತು. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಹಾಂ, ಇದೊಂಥರ ಕ್ಯಾಲೆಂಡರ್ ಪ್ರಾಬ್ಲಮ್ ಏನು ಕೊಡ್ತಾರೆ ನೋಡಿ. ದ 5th month of a year is Monday ಅಂತ. 5th month of a year is Monday. In which month of the same year again 5th falls on the Monday ಅಂತ. ಸೊ ನೀವು ಇಲ್ಲಿ ಮಾಡಬೇಕಾದ್ರೆ ನಿಮಗೆ ಆಡ್ ವ್ಯಾಲ್ಯೂ ಏನಂತ ಬರಬೇಕು ನಿಮ್ಗೆ ಗೊತ್ತಿರಬೇಕು, ಮತ್ತು ಈವನ್ ವ್ಯಾಲ್ಯೂ ಏನಂತ ಗೊತ್ತಿರಬೇಕು. ಆಡ್ ಅಂದರೆ ಏನಿಲ್ಲ, ಏನು ಗೊತ್ತಾ? ಈಗ ನಿಮಗೆ ಜಾನ್ವರಿ ಇದೆ, ಜಾನ್ ಇದೆ, ಫೆಬ್ ಇದೆ, ಮಾರ್ಚ್ ಇದೆ, ಕರೆಕ್ಟ್ ಅಲ್ಲ? ಏಪ್ರಿಲ್ ಇದೆ ಅಂತ ಅನ್ಕೋರಿ. ಸೊ ಜಾನ್ ಎಷ್ಟು ವ್ಯಾಲ್ಯೂ ಇರುತ್ತೆ ನಮಗೆ ಟೋಟಲ್ ತಿಂಗಳಲ್ಲಿ ಎಷ್ಟು ದಿನಗಳಿರ್ತವೆ? ಸೊ 31 ದಿನ ಅಂತ. ಈ 31ಅನ್ನು ನಾವು 7ರಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ ನಮಗೆ? 7ರಿಂದ ಡಿವೈಡ್ ಮಾಡಿದಾಗ ಈ ವ್ಯಾಲ್ಯೂ ಎಷ್ಟಿರುತ್ತೆ? 7 4 28. ಸೊ 3 ವ್ಯಾಲ್ಯೂ ಉಳಿತು. 3 ಅಂದರೆ ಇದೇ ಆಡ್ ಆಗಿರುತ್ತೆ. ಅಂದರೆ ಅದೇ ಇನ್ ಕೇಸ್ ಇದ್ರದ್ದು 0 ವ್ಯಾಲ್ಯೂ ಬಂತಂದರೆ ಅದೇನಾಗುತ್ತೆ? ಈವನ್ ವ್ಯಾಲ್ಯೂ ಆಗಿರುತ್ತೆ, ಕರೆಕ್ಟ್ ಅಲ್ಲ? ಈಗ ನೋಡಿ, ಈಗ ಯಾವುದಾದ್ರೂ ಒಂದು ತೊಗೊಳ್ಳಿ. ಮಾರ್ಚ್ ಇದೆ ಅಂತ ಅನ್ಕೊಳ್ಳಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತೊಗೊಳ್ಳಿ. ಏಪ್ರಿಲ್ ವ್ಯಾಲ್ಯೂ 30 ಇದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಏಪ್ರಿಲ್ 30 ಇದೆ. ಸೊ /7 ಮಾಡಿದರೆ 2 ಬರುತ್ತೆ ನಿಮಗೆ. 2 ಅಂದ್ರೂ ಇದು ಈವನ್ ವ್ಯಾಲ್ಯೂ ಇರುತ್ತೆ ಅಂತ. ಸೊ ಈ ಥರ ನಿಮಗೆ ಆಡ್ ಈವನ್ ವ್ಯಾಲ್ಯೂ ಗೊತ್ತಿದ್ರೆ ನೀವು ಈಸಿಯಾಗಿ ಮಾಡ್ಬೋದು. ಸೊ ಇಲ್ಲಿ ಅದೇ ಥರ ನೀವು ಮಾಡಿ ಇಲ್ಲಿ. ಸೊ 5th month of a year is Monday ಆದಾಗ ನಮಗೆ ಯಾವ ಮಂತ್ ಸೇಮ್ ದಿನ ಬರುತ್ತೆ, ಅದೇ 5th ಮಾರ್ಚಿಗೆ 5th ತಾರೀಕಿಗೆ ಹೇಳಿದ್ದಾರೆ. ಸೊ ಈ ಥರ ಕೇಳಿದಾಗ ನೀವು ಇಲ್ಲಿ ನೋಡಿ, ಜುಲೈ, ಸೆಪ್ಟೆಂಬರು, ನವೆಂಬರ್, ಡಿಸೆಂಬರ್ ಪ್ರತಿಯೊಂದು ತಿಂಗಳದ್ದು ನೀವು ಬರ್ಕೊಬೇಡಿ. ಏನಂತ
5th ಮಾರ್ಚಿಂದ. ಸೊ ಮಾರ್ಚಿಂದ ಬರ್ಕೊಂಡಾಗ ನಿಮಗೆ ಮಾರ್ಚಿಂದ ಬರ್ಕೊಂಬಿಡಿ. ಸೊ ಮಾರ್ಚಲ್ಲಿ ಎಷ್ಟು ಟೋಟಲ್ ದಿನ 31. ಸೊ ಇಲ್ಲಿ ಅಂತೂ 3 ಉಳಿತು. ಸೊ ಮಾರ್ಚ್ ಏಪ್ರಿಲ್ದು ಎಷ್ಟು 30 ಅಂದ್ರೆ ಏನು 2. ಮೇ. ಸೊ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇದನು ಎಷ್ಟು 30 ಅಂದರೆ 3. ಸೊ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಏನಿಷ್ಟೇ 30 ಅಂದ್ರೇನು 2 ಅಂತ. ಮತ್ತು ಅದೇ ಥರ ಜುಲೈ, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜುಲೈ ಅದ್ರ ಮತ್ತೆ 31 ಕರೆಕ್ಟ್ ಅಲ್ಲ. ಸೊ 31 ಅಂತ 31 3. ಸೊ ಆಗಸ್ಟ್ ಎಷ್ಟಿದೆ ಆಗಸ್ಟ್ 30 ಅಂತ. ಸೊ 2. ಮತ್ತು ಅದೇ ಥರ ಆಗಸ್ಟ್ ಸೆಪ್ಟೆಂಬರ್ದು ಎಷ್ಟಿದೆ 31 ಅಂದರೆ 3. ಅಕ್ಟೋಬರ್ 31. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ಇಲ್ಲಿ ಆಗಸ್ಟ್ 31 ಬರುತ್ತೆ. 31 ಅಂದರೆ 3. ಸೊ 3. ಅದೇ ಥರ ಸೆಪ್ಟೆಂಬರ್ದು 30 ಬಂದರೆ ಇದು 2 ವ್ಯಾಲ್ಯೂ ಆಗುತ್ತೆ. ಇದು ಅಕ್ಟೋಬರ್ದು 3 ವ್ಯಾಲ್ಯೂ ಆಗುತ್ತೆ. ಸೊ ನವೆಂಬರ್ದು ಏನಾಗುತ್ತೆ ನಿಮಗೆ 2 ವ್ಯಾಲ್ಯೂ ಬರುತ್ತೆ, ಯಾಕಂದ್ರೆ 30 ಇದೆ. ಸೊ ಫಸ್ಟ್ನೇದಾಗಿ ನಾವು ಜುಲೈ ತನಕ ನೋಡ್ರಿ. ಇಲ್ಲಿ ಜುಲೈ ತನಕ ಎಲ್ಲಿ ಇದೆ, ಎಷ್ಟು ವ್ಯಾಲ್ಯೂ ಇದೆ ಇಲ್ಲಿ ಕೂಡಿಸ್ರಿ. ಇದು 3 + 2 ಪ್ಲಸ್ ಇಲ್ಲಿ 5 + 8 + 2 10 + 3 13 ಅಂತ. ಸೊ 13/7 ಮಾಡಿದರೆ ನಮ್ಗೆ ಏನಾಗುತ್ತೆ 7 14. ಸೊ ಅದಕ್ಕಿಂತ ಮುಂಚಿತಾಗಿ 6 ಉಳಿತು. 6 ವ್ಯಾಲ್ಯೂ ನೋಡಿ. ಇಲ್ಲಿ ನಮಗೆ 0 ವ್ಯಾಲ್ಯೂ ಬಂತಂದರೆ ಅದೇ ಮಂಡೇ ಬಂದಂಗೆ, ಅದೇ ನಮಗೆ 6 ವ್ಯಾಲ್ಯೂ ಬಂದರೆ ಮಂಡೇ ಬರಲಾರ್ದಂಗೆ ಇದು. ಸೊ ಇದು ಬರಲ್ಲ. ಅದೇ ಥರ ಇಲ್ಲಿ ನೋಡಿ ನೆಕ್ಸ್ಟ್ ಸೆಪ್ಟೆಂಬರ್ ಬರ್ತನಕ ನೋಡಿ ಇಲ್ಲಿ. ಸೊ ಇಲ್ಲಿ ತನಕ ಎಷ್ಟಾಯಿತು 13 ಆಯಿತು. 13 ಇದು 16 + 2 ಎಷ್ಟಾಗುತ್ತೆ 18/7 ಮಾಡಿದಾಗ ನಮ್ಗೆ ಏನಾಗುತ್ತೆ 7 14 4 ಉಳಿತು. 4 ಬಂದಾಗ ಇದನ್ನು ಆನ್ಸರ್ ಬರಲ್ಲ. ಅದೇ ಥರ ನಮಗೆ 0 ಬಂದರೆ ಯಾಕಂದರೆ ಆಲ್ರೆಡಿ ಫಿಫ್ತ್ ಬರಬೇಕು ನಮಗೆ ಡೈರೆಕ್ಟಾಗಿ. 5th ಡೇನೇ ಮಂಡೇ ಆಗಿರಬೇಕು. ಅದಕ್ಕೆ 0 ವ್ಯಾಲ್ಯೂ ಬಂದರೆ ನಮ್ಗೆ ಏನಾಗುತ್ತೆ ಅದು ಸೇಮ್ ಮಂಡೇ ಸಿಗುತ್ತೆ. ಸೆಪ್ಟೆಂಬರ್ ಮುಗಿತು. ಅದೇ ಥರ ನವೆಂಬರ್ ಮಾಡಿ. ಇಲ್ಲಿ ನವೆಂಬರ್ ಮಾಡಿದರೆ ಎಲ್ಲಿ ತನಕ 18 ಆಯಿತು. 18 21 23 ಅಂದರೆ 1 ನಿಮಿಷ ತಡಿ, ಇಲ್ಲಿ ಎಲ್ಲೋ ಮಿಸ್ಟೇಕ್ ಆಗಿದೆ. ಸೊ ನಮಗೆ ಮಾರ್ಚಿಂದ ಮಾಡಿಕೊಂಡ್ರೆ 5 8 10 13 16 18 21 23 ಅಂದರೆ ಮಾರ್ಚ್ ಬಿಟ್ಟು ಕಂಡಿಡ್ಬೇಕಲ್ಲಿ. ಸೊ 5 7 10 13 to 15 18 20. ಇಲ್ಲಿ ನಾವು ಯಾವುದು ಬಿಟ್ಟಿದ್ದೀವಿ, ಇಲ್ಲಿ ನೋಡಿ ಏನು ಗೊತ್ತಾ, ನಾವಿಲ್ಲಿ ನಾವು ಜುಲೈ ಫುಲ್ ತೊಗೊಂಡ್ರೆ ಮಾತ್ರ ಇಲ್ಲಿ ನಾವು 3 ತೊಗೋಬೇಕಾಗ್ತದೆ. ಇಲ್ಲಾಂದರೆ ಅದು ಸ್ಟಾರ್ಟಿಂಗಲ್ಲಿ ಇದಲ್ಲ, ಅದಕ್ಕೆ ನಾವು ತೊಗೋಬಾರ್ದನ್ನು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ನೋಡಿ. ಸೊ 3 2 5 5 8 3 8 8 + 10 ಇಲ್ಲಿ ತನಕ ಅಷ್ಟೇ ತೊಗೋಬೇಕು ನಾವು. ಸೊ 10ಅನ್ನು 7ಇಂದ ಡಿವೈಡ್ ಮಾಡೋಕ್ಕೆ ನಮಗೆ 3 ಬಂತು. ಸೊ ಇದನ್ನು ಬರಲ್ಲ ಜುಲೈ. ಸೊ ಫಸ್ಟ್ನೇದಾಗಿ ಬರೀತೀನಿ ಇಲ್ಲಿ ಜುಲೈದು ಎಷ್ಟು ಬಂತು 10/7 ಜುಲೈ ಕಂಡಿರ್ಬೇಕಾದ್ರೆ ಅದಕ್ಕೆ 3 ಬಂತು ಅಂದರೆ ಇದನ್ನು ಬರಲ್ಲ. ಅದೇ ಥರ ಯಾವುದು ಸೆಪ್ಟೆಂಬರ್ ತನಕ ಎಷ್ಟಿದೆ, ಸೆಪ್ಟೆಂಬರ್ ಅದಕ್ಕೆ ಮುಂಚಿತಾಗಿ ಕಂಡಿಡ್ಬೇಕು ನಾವು. ಆದ್ದರಿಂದ ಇಲ್ಲಿ ತನಕ ಎಷ್ಟಿದೆ 10 13 16 ಇಲ್ಲಿ ತನಕ 16. ಸೆಪ್ಟೆಂಬರ್ ನಾವು ಇಲ್ಲಿ ಫುಲ್ ತೊಗೋಬಾರ್ದು. ಫುಲ್ ಡೇಸ್ ಆಗಿದ್ರೆ ಅದೇನಾಗುತ್ತೆ ತೊಗೋಬೇಕು. ಫುಲ್ ಡೇಸ್ ಇಲ್ಲ ಅದಕ್ಕೆ 16/7 ತೊಗೊಂಡ್ರೆ ನಮ್ಗೆ ಏನಾಗುತ್ತೆ ಇಲ್ಲಿ ಇನ್ನು 2 ಉಳಿತು. 2 ಅಂದರೆ ಇದನ್ನು ಬರಲ್ಲ. ನಾನು ನಿಮ್ಗೆ ಹೇಳಿದ್ದೆ 0 ವ್ಯಾಲ್ಯೂ ಬಂದರೆ ಮಾತ್ರ ಅದು 5th ಡೇಟ್ಗೆ ಸೇಮ್ ಮಂಡೇ ಆಗಿರುತ್ತೆ. ಅದಕ್ಕೆ ನೆಕ್ಸ್ಟ್ ನೋಡಿ ಇಲ್ಲಿ 16 ಆಯಿತು ಇಲ್ಲಿ ತನಕ, ಕರೆಕ್ಟ್ ಅಲ್ಲ. ಸೊ ಇಲ್ಲಿ ತನಕ 16 ಆಯಿತು. 16 + 2 18 + 3 ಅಂದ್ರೇನು 21 ಅಂತ. ಆದ್ದರಿಂದ ನವೆಂಬರ್ ಸೊ 21/7 ಮಾಡಿದಾಗ ನಮಗೇನಾಗುತ್ತೆ ಸೊ 0 ಬಂದಾಗ ಸೇಮ್ ವ್ಯಾಲ್ಯೂ ಬಂದಿದೆ ಅಂತ. ಅದಕ್ಕೆ ಮಂಡೇ ಐತಿ 5th ಡೇಗೆ ಮಂಡೇ ಫಾಲ್ ಆಗುತ್ತೆ ಅಂತ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಅಂತ.
ಸೊ ನೀವು ಅದೇ ಥರ ನೀವು ಬೇಕಿದ್ರೆ ಇನ್ನೊಂದು ಆಪ್ಷನ್ ಚೆಕ್ ಮಾಡ್ಬೋದು. ಅದೇ ಡಿಸೆಂಬರ್ ತನಕ ನೋಡಿ, ಸೊ ನವೆಂಬರ್ ಡಿಸೆಂಬರ್ ಅಂತ. ಸೊ ಇಲ್ಲಿ ತನಕ ನಿಮಗೆ ಇದೇ ಆಗುತ್ತೆ ಆನ್ಸರ್. ಸೊ ಇಲ್ಲಿ 21 ಐತಿ ಇಲ್ಲಿ ತನಕ. 21 2 ಕೂಡಿಸಿದಷ್ಟು 23. 23/7 ಮಾಡಿದಾಗ ನಿಮಗೆ ಆನ್ಸರ್ ಸಿಗಲ್ಲ. ಸೊ ಅದರಿಂದ ಆಪ್ಷನ್ ನಂಬರ್ ಇದು ರಾಂಗ್ ಆಗುತ್ತೆ. ನೀವು ಕೇಳ್ಬೋದು 7 ಇದಕ್ಕೆ ಡಿವೈಡ್ ಮಾಡ್ತಿದ್ದಾನೆ, ಯಾಕಂದರೆ 1 ವೀಕಲ್ಲಿ 7 ಡೇಸ್ ಇರೋದು, ಅದಕ್ಕೆ 7 ಡಿವೈಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಈ ಥರ ಕಂಡುಹಿಡ್ಲಿಕ್ಕಂದ್ರೆ ನೀವು ಬೇಕಿದ್ರೆ ಇನ್ನೊಂದು ಯಾವ್ಯಾವ ಮಂತ್ದು ಕ್ಯಾಲೆಂಡರ್ ಸೇಮ್ ಇರುತ್ತೆ, ಯಾವ್ಯಾವ ಮಂತ್ದು ಕ್ಯಾಲೆಂಡರ್ ಸೇಮ್ ಇರುತ್ತೆ ಅಂತ ನೀವು ಅದೇ ಆಪ್ಷನ್ ನೀವು ನೆನ್ಪಿಟ್ಕೊಂಡಿದ್ರು ನೀವು ಆನ್ಸರ್ ಆಗಿ ಟಿಕ್ ಮಾಡೋದು ಅಂತ. ಸೊ ನವೆಂಬರ್ ಮತ್ತು ಮಾರ್ಚ್ ತಿಂಗಳದ್ದು ನೀವು ಕ್ಯಾಲೆಂಡರ್ ನೋಡ್ರಿ, ಸೇಮ್ ಡೇಟು ಸೇಮ್ ಡೇಸ್ ಇರ್ತದೆ ಅದಕ್ಕೆ. ಸೊ ಇದು ಆನ್ಸರ್ ಯಾವುದು? ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಏನಿದೆ, ವೆನ್ ದ ಫೇರ್ ಆಫ್ ಎ ಸರ್ಟನ್ ಜರ್ನಿ ಬೈ ಆನ್ ಏರ್ಲೈನ್ ವಾಸ್ ಇನ್ಕ್ರೀಸ್ಡ್ ಇನ್ ದ ರೇಷಿಯೋ 5:7 ಅಂತ. ದ ಕಾಸ್ಟ್ ಆಫ್ ದ ಟಿಕೆಟ್ ಫಾರ್ ದ ಜರ್ನಿ ಬಿಕೇಮ್ 1,421 ಅಂತ. ಫೈಂಡ್ ದ ಇನ್ಕ್ರೀಸ್ ಇನ್ ದ ಫೇರ್ ಅಂತ. ಸೊ ಒಂದು ಜರ್ನಿಯಲ್ಲಿ ಏನಿದೆ 5:7 ಕೊಟ್ಟಿದ್ದಾರೆ ಅಂತ. ಒಂದು ವಿಮಾನದ ಸಂಸ್ಥೆಯ ನಿರ್ದಿಷ್ಟ ಪ್ರಯಾಣದ ದೂರವನ್ನು 5:7 ಅನುಪಾತದಲ್ಲಿ ಹೆಚ್ಚಿಸಿದಾಗ ಪ್ರಯಾಣದ ಟಿಕೆಟ್ನ ಬೆಲೆ. ಸೊ ಇಲ್ಲಿ ಇದರದ್ದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು? 1,421 ಕೊಟ್ಟಾಗ ಪ್ರಯಾಣ ದೂರವನ್ನು ಕೊಟ್ಟಾಗ ಪ್ರಯಾಣದ ಟಿಕೆಟಿನ ಬೆಲೆ 1,421 ಕೊಟ್ಟಾಗ ನಮಗೆ ಇದರದ್ದು ವ್ಯಾಲ್ಯೂ ಅಲ್ಲ, ಇನ್ಕ್ರೀಸ್ ವ್ಯಾಲ್ಯೂ ಆಗಿದೆ ಎಷ್ಟು ಅಂತ ಹೇಳಿದ್ದಾರೆ. ಇನ್ಕ್ರೀಸ್ ಎಷ್ಟಾಗಿದೆ? ಇಲ್ಲಿ 2 ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ, ಕರೆಕ್ಟಲ್ಲ? ಸೊ ಮೊದಲನೇದಾಗಿ ಟಿಕೆಟ್ನ ಬೆಲೆ ಎಷ್ಟಿತ್ತು? 5 ಇತ್ತು. ಆಮೇಲೆ ಅದೇನಾಯಿತು 7ಕ್ಕೆ ಬಂತು, ಅಂದರೆ ಎಷ್ಟು ಇನ್ಕ್ರೀಸ್ ಆಗಿದೆ? 2 ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಆದ್ದರಿಂದ ಸೊ 1,421 ಯಾವ ಬೆಲೆದಾಗಿದೆ? ನಮಗೆ 7ರದ್ದಾಗಿದೆ. ಆದ್ದರಿಂದ ಎಷ್ಟು ಇನ್ಕ್ರೀಸ್ ಆಗಿದೆ? 2 ಆಗಿದೆ. ಇದನ್ನು ಕಂಡಿಡ್ರಿ ಅಂತ. ಸೊ ಅದರಿಂದ 7 1 7 2 14 7 3 21. ಸೊ ಇಲ್ಲಿ ಗುಣಕ್ರಮ ಮಾಡಿದಾಗ ನಮಗೆ 203 × 2 ಗುಣಕ್ರಮ ಮಾಡಿದಾಗ ನಮಗೆ 406 ರೈಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ನಂಬರ್ ಎ ಐತಿ ರೈಟ್ ಆನ್ಸರ್ ಅಂತ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇವತ್ತಿನ ಕ್ಲಾಸ್ ಲಾಸ್ಟ್ ಪ್ರಾಬ್ಲಮ್ ಆಗುವಂಥದ್ದು. ಲಾಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಯಾವುದ್ರ ಮೇಲೆ ಇದೆ? ಪಾರ್ಟ್ನರ್ಶಿಪ್ ರಿಲೇಟೆಡ್ ಇದೆ. ಸೊ ದಿವ್ಯಾ, ದೀಪ್ತಿ ಆ್ಯಂಡ್ ದೀಪಾ ಸ್ಟಾರ್ಟೆಡ್ ಎ ಶಾಪ್ ಇನ್ವೆಸ್ಟಿಂಗ್ 27,000, 81,000 ಆ್ಯಂಡ್ 72,000 ಅಂತ. ಸೊ ಆಫ್ಟರ್ 1 year ದ ಪ್ರಾಫಿಟ್ ವಾಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದೆಮ್ ಅಂತ. ಇಫ್ ದಿವ್ಯಾ ಗಾಟ್ 36,000 ದೆನ್ ವಾಟ್ ವಾಸ್ ದಿ ಟೋಟಲ್ ಪ್ರಾಫಿಟ್ ಅಂತ. ಸೊ ನಾನು ಈ ಥರ ಒಂದು ಪ್ರಾಬ್ಲಮ್ ಏನು ಸೆಕೆಂಡ್ ಪ್ರಾಬ್ಲಮಲ್ಲಿ ನಾನು ಮಾಡಿಸಿರ್ಬೇಕು. ಯಾವುದೇ ಇಲ್ಲಿದೆ? ಫೋರ್ತ್ ಪ್ರಾಬ್ಲಮಲ್ಲಿ ನಾನು ಮಾಡಿಸಿದ್ದೆ, ಸೇಮ್ ಅದೇ ಥರನೇ ಎಕ್ಸಾಕ್ಟ್ಲಿ ಏನಂತಿದೆ ನೋಡಿ ಇಲ್ಲಿ. ಸೊ ಫಸ್ಟ್ನೇದಾಗಿ ದಿವ್ಯಾ, ಆಮೇಲೆ ದೀಪ್ತಿ, ಇನ್ನೊಬ್ರು ಏನು ಇಲ್ಲಿ ದೀಪ ಅಲ್ಲ ಇದು. ಸೊ ಇದು ದೀಪ ಆ್ಯಂಡ್ ಇದು ದೀಪ್ತಿ ಅಂತ. ಸೊ ದಿವ್ಯಾ ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ? ಇದು ಇನ್ವೆಸ್ಟ್ಮೆಂಟ್ ಎಷ್ಟು? 27,000 ಅಂತ. ಸೊ ಎಷ್ಟು ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಿದ್ದಾರೆ ಅವರು? 1 year. ಸೊ ಎಲ್ಲರದು 1 year. ಅದಕ್ಕೆ ಇಲ್ಲ ಅಂದರೆ ನೀವು ಈ ಥರ ಬರ್ಕೊಂಬಿಡಿ. ಏನಂತ ನಾನು ನಿಮ್ಗೆ ಹೇಳಿದ್ದೆ, ಏನಂತ? ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಅಂತ. ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಅಂತ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಇಲ್ಲಿ? 27,000 ರೇಷಿಯೋ. ಈಗ ಇಂಟು 1 ಮಾಡಿದ್ರು ಅಷ್ಟೇ ಸೇಮ್ ಬರುತ್ತೆ. ಸೊ ದೀಪಾವಳಿ ಎಷ್ಟು? 81,000 ಅಂತ ಇಂಟು, ಸೊ ಇದು ರೇಷಿಯೋ 72,000 ಅಂತ. ಆದ್ದರಿಂದ ಸೊ ಇಲ್ಲಿ 3 0, ಇಲ್ಲಿ 3 0, ಇಲ್ಲಿ 3 0 ಕ್ಯಾನ್ಸಲ್ ಆಯಿತು. ಸೊ ಮತ್ತೆ ಯಾವುದಾದ್ರು ಕಡ್ತಾ ಹೋಗುತ್ತೆ? 3 5 9ರಿಂದ ಕಡ್ತಾ ಹೋಗುತ್ತೆ. 9 3 27, 9 91, ಸೊ 9 8 22. ಸೊ ಇಷ್ಟಾಗಿದೆ, ಕರೆಕ್ಟಲ್ಲ? ಈಗ ನಮಗೆ ಯಾವುದ್ರದ್ದು ಬೆಲೆ ಕೊಟ್ಟಿದ್ದಾರೆ? ದಿವ್ಯಾ ವ್ಯಾಲ್ಯೂ ಎಷ್ಟು? 36,000 ಆಗಿದೆ ಅಂತ. ಸೊ ಆದ್ದರಿಂದ ಇಲ್ಲಿ ದಿವ್ಯಾದ ಇದು ರೇಷಿಯೋ ಎಷ್ಟು ಬಂದಿದೆ? ನಂಬರು 3 ಇದೆ ಅಂತ. ಸೊ ಆದ್ದರಿಂದ ದಿವ್ಯಾದ ವ್ಯಾಲ್ಯೂ ಎಷ್ಟಿದೆ? 36,000 ಆದರೆ ಅದ್ರ ಟೋಟಲ್ ವ್ಯಾಲ್ಯೂ 3. 3 ವ್ಯಾಲ್ಯೂ 36 ಆದರೆ ನಮಗೆ ಟೋಟಲ್ ಪ್ರಾಫಿಟ್ ಅಂತ. ಸೊ ಟೋಟಲ್ ಪ್ರಾಫಿಟ್ ಇಲ್ಲಿ ಎಷ್ಟು ಬಂದಿದೆ? ಇಲ್ಲಿ ಇದು ಪ್ರಾಫಿಟ್ ವ್ಯಾಲ್ಯೂ. ಇನ್ವೆಸ್ಟ್ಮೆಂಟ್ ಇಂಟು ರೇಷಿಯೋ ಈಸ್ ಈಕ್ವಲ್ ಟು ಪ್ರಾಫಿಟ್ ಬರುತ್ತೆ. ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ರೇಷಿಯೋ ಈಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಈಸ್ ಈಕ್ವಲ್ ಟು ಪ್ರಾಫಿಟ್ ವ್ಯಾಲ್ಯೂ ಅಂತ. ಸೊ ಆದ್ದರಿಂದ ನಮಗೆ ಟೋಟಲ್ ಪ್ರಾಫಿಟ್ ಎಷ್ಟಾಗಿದೆ? ಇಲ್ಲಿ 3 9 12 12 + 7 20 ಅಂತ. ಸೊ ಇಂಟು 20 ಅಂತ. ಆದ್ದರಿಂದ 3 1 3 12 ಅಂತ 12,000. ಸೊ ಈಸ್ ಈಕ್ವಲ್ ಟು ನಮಗೆ ಟೋಟಲ್ ಪ್ರಾಫಿಟ್ 12 24 ಅಂತ. 24 40 ಅಂತ.
ಸೊ ಆದ್ದರಿಂದ 2,40,000 ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಸೊ ಇದು ಟೋಟಲ್ ಪ್ರಾಫಿಟ್ ಅಂತ, ಟೋಟಲ್ ಪ್ರಾಫಿಟ್. ಸೊ ಇದು ಈಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಈಸ್ ದಿ ರೈಟ್ ಆನ್ಸರ್ ಅಂತ. ಸೊ ಇದು ಇವತ್ತಿನ ಕ್ಲಾಸಲ್ಲಿ ಇರುವಂಥ ಟೋಟಲ್ ಸೊಲ್ಯೂಷನ್ಸ್, ಪ್ರಿವಿಯಸ್ ಇಯರ್ಲಿ ಕೇಳಿರುವಂಥ KPSC ಎಕ್ಸಾಮಲ್ಲಿ ಕೇಳುವಂಥ ಎಲ್ಲ ಕ್ವಶನ್ಸ್ ಸೊಲ್ಯೂಷನ್ಸ್. ಸೊ ಈ ಕ್ಲಾಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಸೊ ಇಷ್ಟರಲ್ಲಿ ನನ್ನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು. ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಧನ್ಯವಾದಗಳು.